ದತ್ತಾತ್ರೇಯರ ವಿಶೇಷವಾಗಿರ್ತಕ್ಕಂಥ ಆರಾಧನಾ ಮಹೋತ್ಸವವನ್ನು ಇವತ್ತು ನಮ್ಮ ಮಹರ್ಷಿ ಮಂದಿರದಲ್ಲಿ ಶುಭ ಸಂಧ್ಯಾಕಾಲ ಪ್ರತಿ ಹುಣ್ಣಿಮೆಯಂತೆ ಈ ಹುಣ್ಣಿಮೆ ಗುರು ದತ್ತಾತ್ರೇಯರ ಆರಾಧನಾ ಮಹೋತ್ಸವವನ್ನು ನಾವು ನಡೆಸ್ತಾ ಇದ್ದೀವಿ. ದತ್ತ ಜಯಂತಿಯ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ತಿಳಿಸ್ತಾ, ಶುಭಾಶಯಗಳನ್ನು ತಿಳಿಸೋದು ಬಿಡೋದು ಅದು ನನಗೆ ಗೊತ್ತಿಲ್ಲ, ಆದರೆ ದತ್ತನ ಅನುಗ್ರಹ ನಾಡಿನ ದೇಶದ ಸಮಸ್ತರಿಗೂ ಬೇಕಾಗಿದೆ. ಪ್ರತಿನಿತ್ಯ ತಮ್ಮ ಉಸಿರಿನ ಕಣಕಣದಲ್ಲೂ ಸಹಿತ ದತ್ತನ ಆರಾಧನೆ ಮಾಡ್ತಕ್ಕಂಥ ಭಕ್ತರು ಸಾಕಷ್ಟು ಜನ ಇದ್ದಾರೆ. ಹಾಗಿರಬೇಕಾದ್ರೆ ದತ್ತಾತ್ರೇಯರ ಆರಾಧನೆ, ದತ್ತ ಉಪಾಸನೆ, ದತ್ತನ ವಿಶೇಷವಾಗಿರ್ತಕ್ಕಂಥ ಪೂಜಾನುಷ್ಠಾನ, ದತ್ತ ಚರಿತ್ರೆ ಎಲ್ಲವೂ ವಿಶೇಷವೇ. ಅಂತಹ ವಿಶೇಷತೆಗಳಲ್ಲಿ ಮತ್ತೊಂದು ವಿಶೇಷವಾಗಿರ್ತಕ್ಕಂಥ ಒಂದು ಸಣ್ಣ ಕಥೆ ಇದೆ. ಅಂತಹ ಕಥಾಶ್ರವಣದಲ್ಲಿ ವಿಷ್ಣುದತ್ತ ಮತ್ತು ಸುಶೀಲ, ವಿಷ್ಣುದತ್ತ ಸುಶೀಲ ಎಂಬತಕ್ಕಂಥ ದಂಪತಿಗಳು ಕಡು ಬಡತನದಲ್ಲಿದ್ದರು, ಬ್ರಾಹ್ಮಣ ಕುಟುಂಬದಲ್ಲಿದ್ದರು. ತಮ್ಮ ನಿತ್ಯ ಕರ್ಮಾನುಷ್ಠಾನಗಳನ್ನು, ಜಪ ತಪ ಅನುಷ್ಠಾನಗಳನ್ನು ಭಾಳ ಶ್ರದ್ಧೆಯಿಂದ ನಡೆಸ್ತಾ ಇದ್ದರು. ವಿಷ್ಣುದತ್ತ ಪ್ರತಿನಿತ್ಯದ ಕಾಯಕದಲ್ಲಿ ತನ್ನ ಸಂಧ್ಯಾವಂದನೆ, ಜಪ ತಪ ಅನುಷ್ಠಾನ, ಅಗ್ನಿಹೋತ್ರ ಇದೆಲ್ಲವನ್ನು ಮಾಡಿ ತನ್ನ ಮನೆಯ ಮುಂದೆ, ಅಂದರೆ ತಮ್ಮ ಕುಟೀರದ ಮುಂದಿರ್ತಕ್ಕಂಥ ಒಂದು ಆಲದ ವೃಕ್ಷ ಅಥವಾ ಅಶ್ವತ್ಥ ವೃಕ್ಷ, ಒಂದು ಬೃಹತ್ ಮಟ್ಟದ ವೃಕ್ಷ, ಆ ವೃಕ್ಷಕ್ಕೆ ಪ್ರತಿನಿತ್ಯ, ಆ ಅಶ್ವತ್ಥ ವೃಕ್ಷಕ್ಕೆ ಪ್ರತಿನಿತ್ಯ ಅವರು ಮಾಡಿರ್ತಕ್ಕಂಥ ಅನುಷ್ಠಾನದ ಫಲಕ್ಕೆ ಅವರು ಸಂಧ್ಯಾವಂದನೆ, ಆ ಸಂಧ್ಯಾವಂದನೆ ಜಲವನ್ನಾಗಲಿ ಅಥವಾ ಅಗ್ನಿಹೋತ್ರ ಆದ ನಂತರ ಆ ವಿಶೇಷವಾಗಿರ್ತಕ್ಕಂಥ ಖಾದ್ಯಗಳ ಒಂದಿಷ್ಟು ಅನ್ನವನ್ನು ಅಲ್ಲಿ ಆ ವೃಕ್ಷದ ಬಳಿ ತಂದಿಡ್ತಕ್ಕಂಥದ್ದಾಗಲಿ, ಇಂತಹ ಒಂದು ಕೈಂಕರ್ಯಗಳನ್ನು ನಿರಂತರವಾಗಿ ನಡೆಸ್ಕೊಂಡು ಬರ್ತಿದ್ರು. ಶಾಪಗ್ರಸ್ತನಾಗಿರ್ತಕ್ಕಂಥ ಬ್ರಹ್ಮ ರಾಕ್ಷಸ ಅದೇ ವೃಕ್ಷದಲ್ಲೇ ವಾಸವಾಗಿರ್ತಾನೆ. ವಾಸವಾಗಿದ್ದು ಪ್ರತಿನಿತ್ಯ ವಿಷ್ಣುದತ್ತ ತಂದು ಕೊಡ್ತಕ್ಕಂಥ ಅನ್ನಪ್ರಸಾದವನ್ನು ತಾನು ಅಗ್ನಿಹೋತ್ರ ಆದ ನಂತರ, ನಿತ್ಯ ಅನುಷ್ಠಾನ ಆದ ನಂತರ ಆಗ ತಂದು ಆ ಬಲಿಯನ್ನಂತಕ್ಕಂಥದ್ದೇನಿದೆ ಅದನ್ನು ಪ್ರತಿನಿತ್ಯ ಆ ವೃಕ್ಷದ ಬಳಿ ಇಡೋದನ್ನು, ಅದನ್ನೇ ಆಹಾರವಾಗಿ ಸ್ವೀಕರಿಸ್ತಾ ಇರ್ತಾನೆ. ಪ್ರತಿನಿತ್ಯ ತನ್ನ ಕಾಯಕದಲ್ಲಿ ಈ ಆಹಾರವನ್ನು, ಈ ಮಹಾಪ್ರಸಾದವನ್ನು ಸ್ವೀಕರಿಸಿ ತನ್ನಲ್ಲಿರ್ತಕ್ಕಂಥ ರಾಕ್ಷಸತ್ವದ ಗುಣ ಸಂಪೂರ್ಣವಾಗಿ ಅದು ಕೊನೆಗೊಳ್ಳುತ್ತೆ. ಹೀಗೆ ಕಾಲಕ್ರಮೇಣ ಮುಂದುವರಿತಿದ್ದಾಗ ವಿಷ್ಣುದತ್ತ ಸುಶೀಲ ಪ್ರತಿನಿತ್ಯದ ಕಾಯಕದಲ್ಲಿ ಗುರು ದತ್ತ ಮಹಾರಾಜರನ್ನು ಆರಾಧನೆ ಮಾಡ್ತಾ, ದತ್ತಾತ್ರೇಯರ ವಿಶೇಷವಾಗಿರ್ತಕ್ಕಂಥ ಆರಾಧನೆ, ಪೂಜಾನುಷ್ಠಾನ, ಪ್ರತಿನಿತ್ಯ ಮನಸ್ಸಲ್ಲಿ ಒಂದು ಆಸೆ ಇರುತ್ತೆ. ವಿಷ್ಣುದತ್ತನಿಗೂ ಸುಶೀಲೆಗೂ ಇರ್ತಕ್ಕಂಥ ಆಸೆ ಒಂದು ಸರ್ತಿ ದತ್ತಾತ್ರೇಯರನ್ನ ದರ್ಶನ ಮಾಡಬೇಕು, ದತ್ತ ಉಪಾಸನೆ ಮಾಡಬೇಕು, ಒಮ್ಮೆಯಾದರೂ ದತ್ತನ ಒಂದು ಪಾದವನ್ನು ಹಿಡಿದು ನಮಸ್ಕರಿಸಬೇಕು ಎಂಬತಕ್ಕಂಥ ಮಹದ ಆಸೆ ಇರುತ್ತೆ. ಆದರೆ ವಿಷ್ಣುದತ್ತ ಜ್ಞಾನವಂತ ನಿಜ, ಆದರೆ ಯಾವುದಕ್ಕೂ ಧೈರ್ಯವಿಲ್ಲದಿರ, ಯಾವ ಕಾಯಕವನ್ನು ಮಾಡಬೇಕಾದರೂ ತನ್ನ ಅರ್ಧಾಂಗಿಯಾದಂಥ ಸುಶೀಲೆಯನ್ನು ಕೇಳದಿರ ಒಂದು ಹೆಜ್ಜೆನೂ ಮುಂದಿಡೋದಿಲ್ಲ. ಹೀಗೆ ಕಾಲಕ್ರಮೇಣ ಮುಂದೆ ನಡೀತಾ ಒಂದು ದಿವಸ ವಿಷ್ಣುದತ್ತ ತನ್ನ ನಿತ್ಯ ಕರ್ಮಾನುಷ್ಠಾನ ಮುಗಿಸಿ ಅಗ್ನಿಹೋತ್ರವೆಲ್ಲ ಆದ ನಂತರ ಒಂದಿಷ್ಟು ಬಲಿಯನ್ನವನ್ನು, ಆ ಸಂಧ್ಯಾವಂದನೆಯ ಶುದ್ಧ ಜಲವನ್ನು, ತೀರ್ಥ ಜಲವನ್ನು ಹೊರಗಡೆ ಆ ವೃಕ್ಷದತ್ರ ಹಾಕುವಾಗ ಬ್ರಹ್ಮರಾಕ್ಷಸ ಪ್ರತ್ಯಕ್ಷನಾಗ್ತಾನೆ. ಬ್ರಹ್ಮರಾಕ್ಷಸನ ನೋಡಿದ ಮರುಕ್ಷಣ ಮೂರ್ಛಾಕ್ರಾಂತನಾಗ್ತಾನೆ ವಿಷ್ಣುದತ್ತ. ತದನಂತರ ತನಗೆ ಜ್ಞಾನ ಬಂದಾದ ನಂತರ ಎದುರುಗಡೆ ಇದ್ದಂತಹ ಆ ರಾಕ್ಷಸನ ನೋಡಿ ಭಯಪ್ರಸ್ತನಾಗಿರ್ತಾನೆ.
ಭಯವನ್ನು ಪಟ್ಟು ತನ್ನ ಪ್ರಾಣವನ್ನು ಉಳಿಸ್ಕೊಂಡ್ರೆ ಸಾಕು ಎಂಬತಕ್ಕಂಥ ಚಿಂತನೆ ವಿಷ್ಣುದತ್ತಂದು. ಆದರೆ ಬ್ರಹ್ಮರಾಕ್ಷಸ ವಿಷ್ಣುದತ್ತನ ಮುಂದೆ ಕೈ ಮುಗಿದು ನಿಂತು, ನಿನ್ನಿಂದ ನನಗೆ ಮೋಕ್ಷ ಸಿಕ್ಕಿದೆ, ನನಗೊಂದು ಒಳಿತಾಗಿದೆ. ಹಾಗಿದ್ಮೇಲೆ ನೀನು ಬ್ರಾಹ್ಮಣೋತ್ತಮನಾದ್ದರಿಂದ ನೀನು ಮಾಡಿರ್ತಕ್ಕಂತಹ ಗಾಯತ್ರಿ ಅನುಷ್ಠಾನ, ನೀನು ಪ್ರತಿನಿತ್ಯದ ನಿನ್ನ ಕಾಯಕದಲ್ಲಿ ನನಗೆ ಮೋಕ್ಷ ಸಿಕ್ಕಂತಾಗಿದೆ ಅಂತ ಹೇಳಿ ಶ್ರದ್ಧಾಭಕ್ತಿಯ ಕೇಳ್ತಾನೆ. ನಿನಗೇನಾದರೂ ನನ್ನಿಂದ ಸಹಾಯ ಮಾಡಬೇಕು, ನಿನಗೇನು ಸಹಾಯ ಮಾಡಬೇಕು ಹೇಳು ಅಂದರೆ ಒಮ್ಮೆ ಆಲೋಚನೆ ಮಾಡಿ ತನ್ನ ಮನೆ ಸೇರಿದರೆ ಸಾಕು ಅಂತ. ಯಾಕೆಂದರೆ ಆ ಬ್ರಾಹ್ಮಣೋತ್ತಮನಿಗೆ ಇದ್ದಂಥ ಜ್ಞಾನ ಅಷ್ಟೇ. ಆ ಕಾಲಕ್ಕೆ ಏನು ಕೆಲಸ ಮಾಡಬೇಕು, ಏನು ತನ್ನ ಜವಾಬ್ದಾರಿ ಇದೆ, ತನ್ನ ಕಾಯಕವೇನಿದೆ ಅಷ್ಟಕ್ಕೆ ಸೀಮಿತನಾಗಿರ್ತಕ್ಕಂಥವನು ವಿಷ್ಣುದತ್ತನಾಗಿರ್ತಾನೆ. ವಿಷ್ಣುದತ್ತ ತನ್ನ ವಾಸ್ತುಗೃಹಕ್ಕೆ ಬಂದು, ಅಂದರೆ ಅಲ್ಲೇ ಇದ್ದಂತಹ ಕುಟೀರಕ್ಕೆ ಬಂದು ತನ್ನ ಮಡದಿಯನ್ನು ಕೇಳ್ತಾನೆ. ನಾನು ಬ್ರಹ್ಮರಾಕ್ಷಸನಿಗೆ ನನ್ನಿಂದ ಒಳಿತಾಯಿತು ಅಂತ ಹೇಳ್ತಿದ್ದಾನೆ. ಆದರೆ ನಾನು ನಿನಗೇನಾದ್ರು ಒಂದು ಸಹಾಯ ಮಾಡ್ತೇನೆ ಅಂತಲೂ ಹೇಳ್ತಿದ್ದಾನೆ. ಆ ಸಹಾಯ ನಾನು ಏನು ಕೇಳಬೇಕು? ಅವರನ್ನು ನನ್ನ ಸಹಾಯ ಕೇಳಲಿಲ್ಲ ಅಂದರೆ ಅವನಂತೂ ನಾನು ಬಿಡೋನಲ್ಲ. ಎಷ್ಟೇ ಆದರೂ ಅವನು ಬ್ರಹ್ಮರಾಕ್ಷಸ. ಅವನಿಗೆ ಮುಕ್ತಿ ಸಿಕ್ಕಿದ್ರು, ಮೋಕ್ಷ ಸಿಕ್ಕಿದ್ರು, ಸಿಕ್ಕಿದ ಮೇಲೂ ಸಹಿತ ನನಗೆ ರಾಕ್ಷಸತ್ವ ಹಿಡಿದು ಬಿಟ್ಟಿದ್ದಾನೆ. ನಾನು ಏನು ಕೇಳಬೇಕು ಅಂದಾಗ ವಿಷ್ಣುದತ್ತನ ಮಡದಿ ಸುಶೀಲೆ ಹೇಳುವಾಗ ಸುಶೀಲೆ ಒಂದು ಆಲೋಚನೆ ಮಾಡ್ತಾಳೆ. ನಾವು ತುಂಬ ದಿವಸದಿಂದ ನಮ್ಮದೊಂದು ಅಪೇಕ್ಷೆ ಇದೆ, ದತ್ತ ಮಹಾರಾಜರನ್ನು ನೋಡಬೇಕು, ದತ್ತಾತ್ರೇಯರ ಒಂದು ಸತಿ ದರ್ಶನ ಮಾಡಬೇಕು. ಆದರೆ ಬ್ರಹ್ಮರಾಕ್ಷಸನಿಗೆ ದತ್ತಾತ್ರೇಯನ ಕಂಡ್ರೆ ವಿಪರೀತ ಭಯ. ಎಷ್ಟೇ ಆದರೂ ಭೂತ ಪ್ರೇತಗಳಾಗಲಿ, ಪಿಶಾಚಿ ಶಾಕಿನಿ ಡಾಕಿನಿಗಳಾಗಲಿ, ಇಂತಹವರು ಯಾರೇ ಆದರೂ ಸಹಿತ ಇವತ್ತಿಗೂ ಶ್ರೀ ಕ್ಷೇತ್ರ ಗಾಣಗಾಪುರಕ್ಕೆ ಬಂದರೆ ಗಾಣಗಾಪುರದಲ್ಲಿ ಸಾಕಷ್ಟು ಜನ ಕೆಲವು ಆತ್ಮಗಳ ಬಾಧೆಯಿಂದ, ಕೆಲವು ಸಮಸ್ಯೆಗಳಿಂದ ಅಲ್ಲಿ ಇವತ್ತಿಗೂ ನರಳುತ್ತಿರ್ತಕ್ಕಂಥವರು ಒಮ್ಮೆ ದರ್ಶನ ಮಾಡಿ ಅವರಲ್ಲಿರ್ತಕ್ಕಂಥ ಕೆಲವು ದುಷ್ಟ ಶಕ್ತಿಗಳನ್ನು ದೂರ ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ಸಾಕಷ್ಟು ಜನ ಭಕ್ತರು ಬರ್ತಾರೆ. ಹಾಗೆ ದತ್ತ ಮಹಾರಾಜರ ಅನುಗ್ರಹ ಅಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಆದರೆ ಸುಶೀಲೆ ಹೇಳಿದಂಥ ಮಾತು ತನ್ನ ಒಂದು ವಿಶೇಷವಾಗಿರ್ತಕ್ಕಂಥ ರೀತಿ, ಒಮ್ಮೆಯಾದರೂ ದತ್ತ ಮಹಾರಾಜನ ನೋಡಬೇಕು ಎಂಬತಕ್ಕಂಥ ಆಸೆ ನಿಮಗಿರೋದ್ರಿಂದ ನಮ್ಮ ಕುಟುಂಬಕ್ಕೆ ದತ್ತರ ಆಶೀರ್ವಾದ ಬೇಕು. ನೀನು ಹೋಗಿ ಬ್ರಹ್ಮರಾಕ್ಷಸರನ್ನ ಇದನ್ನೇ ಕೇಳಿ, ಒಂದು ಸತಿ ದತ್ತ ಮಹಾರಾಜರನ್ನ ತೋರಿಸಿ ದತ್ತಾತ್ರೇಯರ ದರ್ಶನ ಮಾಡಿಸಿ ಅಂತ ಕೇಳಿ. ಯಾಕೆ ಅಂದರೆ ಬ್ರಹ್ಮರಾಕ್ಷಸನಿಗೆ ಒಂದು ವಿಶೇಷವಾದಂಥ ಜ್ಞಾನ ಇರುತ್ತೆ. ಅವರು ಭಗವಂತ ಎಲ್ಲಿ ನಿಂತಿದ್ದಾನೆ, ನಿಂತಿರುವಂಥ ಸ್ಥಳ ಯಾವುದು, ಎಲ್ಲಿದ್ದಾನೆ ಎಂಬತಕ್ಕಂಥದ್ದು ಎಲ್ಲವೂ ಸವಿಸ್ತಾರವಾಗಿ ಗೊತ್ತಿರುತ್ತೆ. ಆದರೆ ಮುಂದೆ ಹೋಗಿ ನಿಲ್ಲಕ್ಕೆ ಶಕ್ತಿ ಇರೋದಿಲ್ಲ. ಆದರೆ ಎಲ್ಲಿದ್ದಾನೆ ಅಂತಕ್ಕಂಥದ್ದು ಗೊತ್ತಿರೋದ್ರಿಂದ ನೀವು ಹೋಗಿ ನಿಮ್ಮಿಂದ ಸಹಾಯ ಪಡೆದಿದ್ದೀನಿ ಅಂತ ಆತ ಹೇಳುವಾಗ ಅವರಿಂದ ನೀವು ಪಡೆಯುವಂಥ ಸಹಾಯ ಭಗವಂತನ ದರ್ಶನ ಮಾಡುವಂಥದ್ದು. ಈ ಪ್ರಕಾರವಾಗಿರ್ತಕ್ಕಂಥ ಮಾತನ್ನು ಹೇಳಿದಾಗ ಆ ಮಾತನ್ನು ಕೇಳಿದಂತಹ ಬ್ರಹ್ಮರಾಕ್ಷಸ ಆತ ಏನು ಮಾತು ಕೊಟ್ಟ ಮಾತನ್ನು ಹಿಂದೆ ತಗೊಳ್ಳೋದಕ್ಕೂ ಆಗದಿರ, ಮುಂದೆ ನಡೆಸಲಿಕ್ಕೂ ಆಗದಿರ ಭಾಳಷ್ಟು ನೋವು ಪಡ್ತಾನೆ. ಎಷ್ಟೇ ಆದರೂ ಗುರು ದತ್ತ ಮಹಾರಾಜರನ್ನು ದತ್ತಾತ್ರೇಯರನ್ನು ತೋರಿಸು ಅಂದರೆ, ದತ್ತ ಮಹಾರಾಜರ ಅನುಗ್ರಹ ಬೇಕು ಅಂದರೆ ಅದರಲ್ಲೂ ದತ್ತಾತ್ರೇಯರ ಮುಂದೆ ಹೋಗಿ ನಿಲ್ಲಕ್ಕೆ ಬ್ರಹ್ಮರಾಕ್ಷಸನಿಗೆ ಸಾಧ್ಯವಾದರೂ ಎಲ್ಲಿಂದ? ದತ್ತ ಮಹಾರಾಜರನ್ನು ತೋರಿಸ್ತೀನಿ, ಆದರೆ ನಾನು ತೋರಿಸುವಂತಹದ್ದು ಬಹಳ ದೂರದಿಂದಲೇ ತೋರಿಸ್ತೀನಿ. ನಾನು ದೂರದಿಂದ ವಿಷ್ಣುದತ್ತ ನಿನಗೆ ದತ್ತ ಮಹಾರಾಜರನ್ನ ದತ್ತಾತ್ರೇಯರನ್ನು ನಾನು ತೋರಿಸ್ತೀನಿ, ಆದರೆ ಹೋಗಿ ಗಟ್ಟಿಯಾಗಿ ನೀನು ಪಾದ ಹಿಡಿಬೇಕಾದ್ದು, ಅವರ ಅನುಗ್ರಹ ಪಡ್ಕೋಬೇಕಾದ್ದು ನಿನ್ನ ಜವಾಬ್ದಾರಿ. ಯಾಕೆಂದರೆ ಅವ್ರ ಹತ್ತಿರಕ್ಕೆ ಬಂದು ಅವ್ರನ್ನ ಹತ್ತಿರದಲ್ಲಿ ನಿಂತು ನೋಡೋ ಶಕ್ತಿ ನನಗೂ ಇಲ್ಲ, ಅವ್ರ ಹತ್ತಿರಕ್ಕೆ ಬರೋ ಶಕ್ತಿ ಅಂತೂ ಖಂಡಿತ ನನಗಿಲ್ವೇ ಇಲ್ಲ. ಆದರೆ ದತ್ತಾತ್ರೇಯರಿದ್ದಾರೆ, ಅವ್ರು ನಾನು ತೋರಿಸ್ತೀನಿ. ಆ ತೋರಿಸಿದಾಗ ನೀನು ಹೋಗಿ ಗಟ್ಟಾಗಿ ಅವ್ರ ಪಾದ ಹಿಡಿದ್ರೆ ಮಾತ್ರ ಅವರ ಅನುಗ್ರಹ ನಿಂಗಾಗುತ್ತೆ ಅಂತ ಹೇಳ್ತಾರೆ. ಹಂಗೆ ಹೇಳಿದಂತಹ ಮರುಕ್ಷಣ ವಿಷ್ಣುದತ್ತನಿಗೆ ಬಹಳ ಸಂತೋಷ ಆಯಿತು. ಅಬ್ಬಾ, ಈ ಜನ್ಮದಲ್ಲಿ ದತ್ತರನ್ನು ನೋಡ್ಬೋದಾ, ದತ್ತಾತ್ರೇಯರ ದರ್ಶನ ಮಾಡ್ಬೋದಾ ಎಂಬತಕ್ಕಂಥ ಮಹದಾಸೆಯಿಂದ ಎಲ್ಲಕ್ಕೂ ಒಪ್ಕೊಳ್ತಾರೆ. ಇನ್ನು ಬೆಳಿಗ್ಗೆ ಸೂರ್ಯೋದಯ ಆದ ನಂತರ ದತ್ತನ್ನು ತೋರಿಸ್ಬೇಕು ಅಂಥೇಳಿ ದತ್ತಾತ್ರೇಯರನ್ನು ತೋರಿಸ್ಲಿಕ್ಕಾಗಿ ಬ್ರಹ್ಮರಾಕ್ಷಸ ಆ ವಿಶೇಷವಾಗಿರ್ತಕ್ಕಂಥ ಬ್ರಾಹ್ಮಣೋತ್ತಮನ ಜೊತೆ ಮಾಡಿಕೊಂಡು ಒಂದಷ್ಟು ದೂರ ಪರಿಕ್ರಮಿಸ್ತಾನೆ. ದತ್ತರು ಕೊಡುವಂಥ ದರ್ಶನ ಇದೆಯಲ್ಲ, ಆ ದರ್ಶನ ಸಾಮಾನ್ಯವಾದ್ದಲ್ವೇ ಅಲ್ಲ. ಯಾಕೆಂದರೆ ಅಂಥ ಒಂದು ಅದ್ಭುತವಾದಂತಹ ಭಯಂಕರವಾಗಿರ್ತಕ್ಕಂಥ ದರ್ಶನವನ್ನು ದತ್ತಾತ್ರೇಯರು ತೋರಿಸಿದಾಗ ದತ್ತ ಮಹಾರಾಜರು ಯಾವಾಗ ಆ ದರ್ಶನ ತೋರಿಸ್ತಾರೋ ಬ್ರಾಹ್ಮಣೋತ್ತಮನಿಗೆ ಬ್ರಹ್ಮರಾಕ್ಷಸನ ನೋಡಿದ್ರೆ ಒಂದು ಕಡೆ ಭಯ, ದತ್ತರ ಆ ಅವತಾರ ನೋಡಿ ಮತ್ತೊಂದು ಬಯಕೆ, ನನಗೆ ದತ್ತನ ದರ್ಶನವೇ ಬೇಡ ಅನ್ನೋ ಥರದಲ್ಲಿ ಪುನಃ ತನ್ನ ಕುಟೀರಕ್ಕೆ ಓಡಿ ಬರ್ತಾರೆ. ಹಾಗೂ ಸಹಿತ ಹೇಳ್ತಾನೆ ಬ್ರಹ್ಮರಾಕ್ಷಸ, ಅಲ್ಲಿರೋದು ದತ್ತಾತ್ರೇಯರೇ, ಅವರು ಒಂದೊಂದು ಅವತಾರದಲ್ಲಿ ಒಂದೊಂದು ಥರ ಕಾಣ್ತಾ ಇರ್ತಾರೆ. ಅವರಲ್ಲಿರ್ತಕ್ಕಂಥ ಆ ಅವತಾರವನ್ನು ನೀನು ಶ್ರದ್ಧೆಯಿಂದ ಭಕ್ತಿಯಿಂದ ನಿನ್ನ ಒಳಗಣ್ಣಿನಿಂದ ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ ಅಂತ. ಎಷ್ಟೇ ಒಳಗಣ್ಣಿನಿಂದ ನೋಡಿದ್ರೂ ಬೆಂಕಿ ಹತ್ತಿರಕ್ಕೆ ಹೋಗ್ಲಿಕ್ಕಾಗೋದಿಲ್ಲ, ಅದರಲ್ಲೂ ಬಿರುಗಾಳಿ ಅಂತಿರ್ತಕ್ಕಂಥ ಮನಸ್ಸನ್ನು ಹತ್ತಿರದಲ್ಲಿ ನೋಡಲಿಕ್ಕಾಗೋದಿಲ್ಲ. ಆದರೆ ಗುರು ದತ್ತಾತ್ರೇಯರನ್ನು ಹತ್ತಿರದಲ್ಲಿ ನೋಡಿದ್ರೂ ಸಹಿತ ಭಾಳಷ್ಟು ಭಯಪಡುವಂಥ ಪರಿಸ್ಥಿತಿಯಲ್ಲಿ ಅವರು ದರ್ಶನ ಕೊಡ್ತಾ ಇರ್ತಾರೆ. ಉದ್ದೇಶ ತನ್ನೊಳಗಿರುವಂಥ ಅಂಧಕಾರ ದೂರ ಆಗೋ ತನಕ ಭಗವಂತ ಎಲ್ಲಿಂದ ದರ್ಶನ ಕೊಡ್ತಾನೆ, ಅದು ಮೊದಲನೇ ಒಂದು ಭಾಗದಲ್ಲಿ ಅದು ದೂರ ಆಗುತ್ತೆ.
ಎರಡನೇ ದಿವಸ ಪುನಃ ಯಥಾ ಪ್ರಕಾರ ವಿಷ್ಣುದತ್ತ ತನ್ನ ನಿತ್ಯ ಕರ್ಮಾನುಷ್ಠಾನವನ್ನು ಮುಗಿಸಿ ಆ ಒಂದು ತನ್ನ ಕುಟೀರದಿಂದ ಹೊರಗಡೆ ಬಂದರೆ ಬ್ರಹ್ಮರಾಕ್ಷಸ ಪುನಃ ಮುಂದೆನೇ ನಿಂತಿರ್ತಾನೆ. ಅಯ್ಯ ಬ್ರಾಹ್ಮಣೋತ್ತಮನೇ, ನನ್ನ ಜವಾಬ್ದಾರಿಯುತವಾದಂಥ ಕಾಯಕವನ್ನು ನಾನು ಮಾಡದಿದ್ದರೆ ಪುನಃ ನನ್ನ ಈ ಜನ್ಮದಲ್ಲಿ ಇನ್ನೊಂದು ಜನ್ಮ ಆದರೂ ಸಹಿತ ಈ ಬ್ರಹ್ಮ ರಾಕ್ಷಸನೇ ಆಗಬೇಕಾಗತ್ತೆ. ಈ ರಾಕ್ಷಸತ್ವ ನನಗೆ ಬರುತ್ತೆ. ಅದಕ್ಕೋಸ್ಕರ ಈ ರಾಕ್ಷಸತ್ವ ಬರಬಾರ್ದು ಅಂದರೆ ನಾನು ನಿನಗೇನು ಮಾತು ಕೊಟ್ಟಿದ್ದೀನೋ, ಯಾಕೆಂದರೆ ನನಗೆ ಮುಕ್ತಿ ಕೊಟ್ಟಂತಹ ಬ್ರಾಹ್ಮಣೋತ್ತಮ ನೀನಾದ್ದರಿಂದ ನಾನು ನಿನಗೆ ಕೊಟ್ಟಂಥ ಮಾತನ್ನು ಪೂರೈಸಬೇಕು ಅಂತ ಹೇಳಿ ಪುನಃ ಭಕ್ತಿಯಿಂದ ಪ್ರಾರ್ಥಿಸ್ತಾನೆ. ನನಗಿರುವಂತಹದ್ದು ಒಂದೇ ಆಸೆ, ದತ್ತನ ನೋಡುವಂತಹದ್ದು. ಆ ದತ್ತಾತ್ರೇಯರ ದರ್ಶನ ಮಾಡಿಸ್ಬಿಟ್ರೆ ನಿನಗೂ ಮುಕ್ತಿ ನನಗೂ ಮುಕ್ತಿ ಅಂತ ಆ ವಿಷ್ಣು ದತ್ತ ಹೇಳ್ತಾನೆ. ಹಾಗಾದರೆ ನಡಿ, ಇವತ್ತು ನಾನು ತೋರಿಸ್ತೀನಿ. ಆದರೆ ಇವತ್ತು ನೀನು ಭಯಪಡ್ದಿರ ಹೋಗಿ ಗಟ್ಟಿಯಾಗಿ ಭಗವಂತನ ಪಾದವನ್ನು ಗಟ್ಟಿಯಾಗಿ ಹಿಡಿಬೇಕು ಅಂತ ಹೇಳ್ತಾನೆ. ಹೇಳಿದ ಮರುಕ್ಷಣ ಇಬ್ಬರೂ ಪ್ರಯಾಣವನ್ನು ಬೆಳೆಸ್ತಾರೆ. ಆದರೆ ಈ ಬಾರಿ ದತ್ತಾತ್ರೇಯರು ವಾಸ ಮಾಡೋ ಸ್ಥಳ ಯಾವುದು? ರುದ್ರಭೂಮಿ ಸ್ಮಶಾನ. ಸ್ಮಶಾನದಲ್ಲಿ ತನ್ನದೇ ಆದಂತಹ ಒಂದು ರೌದ್ರ ರೂಪದಲ್ಲಿ ಓಡಾಡ್ತಾ ಇರ್ತಾರೆ ದತ್ತ ಮಹಾರಾಜರು. ಅಲ್ಲಿಗೆ ಬಂದಂತಹ ವಿಷ್ಣುದತ್ತ ಬ್ರಹ್ಮರಾಕ್ಷಸ ಬಹಳ ದೂರದಲ್ಲಿ ನಿಂತು, ನೋಡು ಅಲ್ಲಿ ಕಾಣ್ತಿದ್ದಾರಲ್ಲ ಅವರೇ ದತ್ತ ಮಹಾರಾಜರು. ಇಷ್ಟು ಅವತಾರ ರೂಪದಲ್ಲಿರ್ತಕ್ಕಂಥ ದತ್ತ ಮಹಾರಾಜರು ಅಲ್ಲಿರ್ತಕ್ಕಂಥ ಸ್ಮಶಾನವಾಸಿಯಾಗಿದ್ದಾರೆ. ಹೋಗಿ ಅವರು ಗಟ್ಟಾಗಿ ಅವ್ರ ಪಾದ ಹಿಡಿದು ಬಿಡು, ಅವರು ನಿನಗೇನೂ ತೊಂದರೆ ಕೊಡೋದಿಲ್ಲ, ಹೋಗು ಬೇಗ ಅಲ್ಲಿಗೆ ಅಂತ ಹೇಳ್ತಾರೆ. ಆದರೆ ಅವರಿದ್ದಂಥ ಆ ರೂಪ, ಅವರಲ್ಲಿರ್ತಕ್ಕಂಥ ಮುಖದಲ್ಲಿರ್ತಕ್ಕಂಥ ಆಕ್ರೋಶ, ಆ ಕಣ್ಣುಗಳು ಕೆಂಪಾಗಿರ್ತಕ್ಕಂಥ ಕಣ್ಣುಗಳು, ಇದೆಲ್ಲ ನೋಡಿ ವಿಷ್ಣುದತ್ತ 2 ಹೆಜ್ಜೆ ಮುಂದಕ್ಕೆ ಹೋಗೋದಕ್ಕೂ ಸಹಿತ ಭಯಪಡ್ತಾನೆ. ನಾನೇನೋ ದೇವರನ್ನು ತೋರಿಸು ಅಂದರೆ ಹೋಗಿ ಸ್ಮಶಾನ ಕಾಯ್ತಾ ಇರ್ತಕ್ಕಂಥ ವ್ಯಕ್ತಿನೇ ನೋಡಿ ನೀನು ಅವರೇ ದೇವರು, ಹೋಗಿ ಅವ್ರು ಕಾಲಿಡಿ ಅಂತ ಹೇಳ್ತಿದ್ಯಲ್ಲ, ನನಗೆ ದೇವರು ಬೇಡ ಏನು ಬೇಡ, ನಾನು ಬಿಟ್ಬಿಟ್ರೆ ನಾನು ಓಡೋಗ್ಬಿಡ್ತೀನಪ್ಪ, ನಾನು ಮನೆ ಸೇರ್ತೀನಿ ಅಂತ ಆ ಬ್ರಾಹ್ಮಣೋತ್ತಮನ ಹೇಳ್ತಾನೆ. ಆದರೂ ಬ್ರಹ್ಮರಾಕ್ಷಸ ಹೇಳೋದು ಒಂದೇ ಮಾತು, ಭಗವಂತನ ನೋಡೋದು, ಭಗವಂತನ ಮಾತಾಡಿಸೋದು, ಭಗವಂತನ ಹತ್ರ ಹೋಗೋದು ಅಷ್ಟು ಸುಲಭನಾದಂಥ ಮಾತಲ್ಲ. ಆದರೆ ಭಗವಂತ ನಿನಗೆ ದರ್ಶನ ಕೊಡಬೇಕಾದ್ರೆ ನೀನು ಆತ ಕೊಡ್ತಕ್ಕಂಥ ಏನೊಂದು ಪರೀಕ್ಷೆಗಳಿದೆಯೋ ಅದರಲ್ಲಿ ನೀನು ಪಾಸ್ ಆಗಲೇಬೇಕು. ನಾನು ತೋರಿಸ್ತಾ ಇರ್ತಕ್ಕಂಥದ್ದು ಗುರು ದತ್ತಾತ್ರೇಯರು. ದತ್ತನ ಪಾದವನ್ನು ಗಟ್ಟ ಹಿಡಿ, ಹೋಗು ರುದ್ರಭೂಮಿಗೆ ಅಂಥೇಳಿ ರುದ್ರಭೂಮಿಗೆ ಹೋಗುವಂಥ ಬಲವಂತವಾಗಿ ತಳ್ಳಿದ್ರೂ ಸಹಿತ ಹತ್ತಿರಕ್ಕೆ ಹೋಗಿ ಭಯಪಟ್ಟು ವಾಪಸ್ ಬರ್ತಾನೆ. ಆ ದಿನವೂ ಸಂಜೆ ಆಗೋಗುತ್ತೆ. ಅದಾದ ಮೇಲೆ ಆ ರಾತ್ರಿ ನಿಧಾನಕ್ಕೆ ಬಂದು ತನ್ನ ಕುಟೀರಕ್ಕೆ ಸೇರ್ತಾನೆ. ತನ್ನ ಅರ್ಧಾಂಗಿಗೆ ನಡೆದಂಥ ವೃತ್ತಾಂತ ಎಲ್ಲವನ್ನೂ ಹೇಳ್ತಾನೆ. ಅರ್ಧಾಂಗಿಯೂ ಹೇಳ್ತಾಳೆ, ಹಾಗಾದರೂ ಒಂದು ಸತಿ ಹೋಗಿ ಅವ್ರು ಕಾಲಿಡಿಬೋದಾ ಅಂತ. ಕಾಲಿಡಿಯೋದಲ್ಲಿ ರುದ್ರಭೂಮಿ ಕಾಲಿಟ್ಟು ಪುನಃ ನಾವು ವಾಪಸ್ ಬರ್ತೀನೋ ಇಲ್ವೋ ಅದು ನನಗೆ ಗೊತ್ತಿಲ್ಲ. ಅಷ್ಟು ರೌದ್ರವಾಗಿದ್ದಂತಹ ವ್ಯಕ್ತಿ ಅವರು ದತ್ತಾತ್ರೇಯ ಅಂದರೆ ನಾನು ಹೇಗೆ ನಂಬೋದು ಅಂತ ತನ್ನ ಒಡೆದಿಗೆ ಹೇಳ್ತಾನೆ. ಪುನಃ ರಾತ್ರಿ ಹಾಗೆ ಸಮಯವನ್ನು ಕಳೆದು ರಾತ್ರಿ ಆಯಿತು, ಬೆಳಗಾಯಿತು. ಬೆಳಗಿನ ನಿತ್ಯ ಕರ್ಮಾನುಷ್ಠಾನ, ಸಂಧ್ಯಾವಂದನೆ, ಜಪ ತಪ ಎಲ್ಲವೂ ಅಗ್ನಿಹೋತ್ರ ಆದ ನಂತರ ಯಥಾಪ್ರಕಾರ ಬೆಳಗಿನ ಸೂರ್ಯ ನಮಸ್ಕಾರಕ್ಕೆ ಅಂತ ಮನೆಯಿಂದ ಹೊರಗಡೆ ಬಂದರೆ ಬ್ರಹ್ಮರಾಕ್ಷಸ ಮನೆ ಬಾಗಿಲಲ್ಲೇ ಕೂತಿದ್ದಾನೆ. ಆ ಬ್ರಾಹ್ಮಣೋತ್ತಮನ್ನ ಕೇಳ್ತಿದ್ದಾನೆ, ಇವತ್ತಾದರೂ ನನಗೆ ಮುಕ್ತಿ ಕೊಟ್ಬಿಡಪ್ಪ, ನಾನು ಹೊರಡ್ತೀನಿ, ನಿನಗೆ ಒಂದು ಸತಿ ಇವತ್ತು ತೋರಿಸ್ಬಿಡ್ತೀನಿ ಇದು ಕಡೆ, ಪುನಃ ನೀನು ನಾನು ಕೇಳಬಾರ್ದು, ಆದರೆ ನನಗಂತೂ ಮುಕ್ತಿ ಕೊಡಬೇಕು, ನನಗೆ ಮುಕ್ತಿ ಕೊಡು ಅಂಥೇಳಿ ನಾನು ನಿನ್ನ ಅಂಗಲಾಚ್ತಾ ಇದ್ದೀನಿ ಅಂಥೇಳಿ ಬ್ರಾಹ್ಮಣೋತ್ತಮನ ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡಿ ಬ್ರಾಹ್ಮಣನ ಜೊತೆ ಮಾಡಿ ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡು ಹೋದರೆ ಅಲ್ಲಿರ್ತಕ್ಕಂಥ ಒಂದಷ್ಟು ದೂರ ಪರಿಕ್ರಮಿಸಿದ್ರೆ ಒಂದು ಕಡೆ ಗೋವು, ಇನ್ನೊಂದು ಕಡೆ ಶ್ವಾನಗಳು, ಗೋವು, ಇದರ ಮಧ್ಯದಲ್ಲಿ ದತ್ತ ತನ್ನ ಅವತಾರವನ್ನು ವಿಕಾರವಾಗಿರ್ತಕ್ಕಂಥ ಅವತಾರ, ಆ ವಿಕಾರವಾಗಿರ್ತಕ್ಕಂಥ ಅವತಾರ, ಮೈಯಲ್ಲಿರ್ತಕ್ಕಂಥ ದುರ್ಗಂಧವಾಗಿರ್ತಕ್ಕಂತಹ ಸುವಾಸನೆ ಅಂದರೆ ಆ ಹತ್ರಕ್ಕೆ ಹೋಗೋದಿಲ್ಲ, ಅಷ್ಟೊಂದು ದುರ್ಗಂಧವಾಗಿರ್ತಕ್ಕಂಥದ್ದು. ಆ ಬ್ರಾಹ್ಮಣೋತ್ತಮನ ಕಂಡು ಬ್ರಾಹ್ಮಣನಲ್ಲಿ ಭಯ ಅಂತಕ್ಕಂಥದ್ದಿದೆ. ಆದರೂ ಈ ಬಾರಿ ಸ್ವಾಮಿ ದರ್ಶನ ಕೊಡಲಿಕ್ಕೆ ಆತನೂ ಸನ್ನಿಧನಾಗಿದ್ದಾನೆ. ಆದರೂ ತಾನಿರ್ತಕ್ಕಂಥದ್ದು, ತನ್ನ ಸುತ್ತಮುತ್ತ ಪರಿಸರ ಇರ್ತಕ್ಕಂಥದ್ದು ನೋಡಿದ್ರೆ ಔದುಂಬರ ವೃಕ್ಷದ ತಲೆಗೆ ಕೂತ್ಕೊಂಡು ಮಧುಪಾನವನ್ನು ಕೈಲಿ ಹಿಡಿದು, ಜೊತೆಗೆ ಆ ಇರ್ತಕ್ಕಂಥ ಶ್ವಾನಗಳು, ಗೋವು, ಸುತ್ತಮುತ್ತ ಪ್ರಾಣಿ ಪಕ್ಷಿಗಳು ಇದೆಲ್ಲವನ್ನು ನೋಡಿ ಅಲ್ಲಿ ಕೂತ್ಕೊಂಡಿರ್ತಕ್ಕಂತಹ ಆ ರೌದ್ರವಾಗಿರ್ತಕ್ಕಂಥ ಅವತಾರವನ್ನು ಕಂಡಾಗ ಆಗಲೂ ಸಹಿತ ಹತ್ತಿರಕ್ಕೆ ಹೋಗಿ, ನೀನೇ ದತ್ತಾತ್ರೇಯ, ನಿನ್ನ ಪಾದವನ್ನು ಹಿಡಿದು ನಾನು ಆಶೀರ್ವಾದ ತಗೊಳ್ಬೇಕು ಅಂತ ಬಂದಿದ್ದೀನಿ ಅಂತ ಹೇಳುವಂಥ ಆ ಒಂದು ಶಕ್ತಿ ಬ್ರಾಹ್ಮಣೋತ್ತಮನಿಗಿಲ್ಲ. ಆದರೂ ಧೈರ್ಯದಿಂದ ಒಂದು ಹೆಜ್ಜೆ ಮುಂದಕ್ಕೆ ಹಾಕ್ತಾನೆ. ಒಂದು ಹೆಜ್ಜೆ ಮುಂದಕ್ಕೆ ಹಾಕಿ ಬಲವಂತವಾಗಿ ಏನಾದರೂ ಆಗಲಿ ಅಂತ ಹೇಳಿ ಹೋಗಿ ಗಟ್ಟಿಯಾಗಿ ಆ ದತ್ತಾತ್ರೇಯರ ಪಾದವನ್ನು ಹಿಡಿತಾನೆ. ದತ್ತಾತ್ರೇಯರ ಪಾದವನ್ನು ಹಿಡಿದಾಗ ದತ್ತನ ಕೈಯಲ್ಲಿರ್ತಕ್ಕಂಥ ಆ ದಂಡಕೋಲಿನಿಂದ ಅಲ್ಲಿಗೂ ವಿಷ್ಣು ದತ್ತನ ತಲೆಗೆ ಒಂದು ಏಟು ಹೊಡೆದು ಹೊಡಿತಾನೆ.
ಭಗವಂತ ನೀನು ಹೊಡೆದ್ರೂ ಸರಿ, ನಿನ್ನನ್ನು ಮುಗಿಸಿದ್ರೂ ಸರಿ, ನನ್ನ ಕೊನೆ ಉಸಿರಲ್ಲಿ ಇಳಿಯೋದ್ರೂ ಸರಿಯೇ, ನಾನಂತೂ ನಿನ್ನ ಪಾದ ಬಿಡೋದೇ ಇಲ್ಲ ಅಂತ ಗಟ್ಟಿಯಾಗಿ ಪಾದವನ್ನು ಹಿಡಿತಾನೆ. ಆಗ ಆ ಪಾದವನ್ನು ಹಿಡಿದಾಗ ಭಗವಂತನಾದಂತಹ ಗುರು ದತ್ತ ಮಹಾರಾಜರು ಅನುಗ್ರಹ ಕೊಟ್ಟು ತನ್ನ ನಿಜ ರೂಪವನ್ನು, ನಿಜ ದರ್ಶನವನ್ನು ಮಾಡಿಸ್ತಾರೆ. ವಿಷ್ಣುದತ್ತ, ನಾನೇ ದತ್ತಾತ್ರೇಯ, ನನ್ನನ್ನು ನೋಡ್ತಾ ಇದೆಯಾ, ನಾನು ನಿನಗೆ ಆಶೀರ್ವಾದ ಮಾಡ್ತಾ ಇದ್ದೀನಿ, ಎದ್ದೇಳು. ನೀನು ಬ್ರಹ್ಮರಾಕ್ಷಸನಿಗೆ ಮೋಕ್ಷವನ್ನು ಕೊಟ್ಟಿದ್ಯಾ. ಪ್ರತಿನಿತ್ಯದ ನಿನ್ನ ಕಾಯಕವನ್ನು ಶ್ರದ್ಧೆಯಿಂದ ಮಾಡಿ ನೀನು ಮಾಡಿರ್ತಕ್ಕಂಥ ಅಗ್ನಿಹೋತ್ರ, ನೀನು ಮಾಡಿರ್ತಕ್ಕಂಥ ಸಂಧ್ಯಾವಂದನೆ, ಈ ಅನುಷ್ಠಾನಗಳಿಂದ ಬ್ರಹ್ಮರಾಕ್ಷಸನಿಗೆ ಮೋಕ್ಷ ಕೊಟ್ಟಾಯಿತು. ಹಾಗೆ ಅಪೇಕ್ಷೆ ಪಟ್ಟಂತೆ ನಾನು ನಿನಗೆ ಆಶೀರ್ವಾದ ಮಾಡಿ ಆಯಿತು. ನಿನ್ನ ಅಪೇಕ್ಷೆ ಏನಿದೆ, ನೀನೇನು ಬರಬೇಕೋ ಕೇಳ್ಕೊ ಅಂತ ಹೇಳ್ತಾನೆ. ಆದರೆ ವಿಷ್ಣುದತ್ತನಲ್ಲಿದ್ದಂಥ ಜ್ಞಾನ ಏನೇ ಆದರೂ ನನ್ನ ಮನೆಯಲ್ಲಿರ್ತಕ್ಕಂಥ ತನ್ನ ಅರ್ಧಾಂಗಿ ಏನು ಹೇಳ್ತಾಳೋ, ತನ್ನ ಮಡದಿ ಏನು ಹೇಳ್ತಾಳೋ ಅಷ್ಟಕ್ಕೆ ಸೀಮಿತವಾಗಿರುತ್ತೆ. ಆದರೂ ಭಗವಂತನ ಪ್ರಾರ್ಥನೆ ಮಾಡ್ತಾನೆ. ಪ್ರಾರ್ಥನೆ ಮಾಡಿ ಮರುಕ್ಷಣ ತನ್ನ ಅರ್ಧಾಂಗಿ ಹೇಳಿದಂಥ ಒಂದು ಮಾತು ತನ್ನ ಕಿವಿಗೆ ಬೀಳುತ್ತೆ. ಸದ್ಯದಲ್ಲೇ ತಂದೆಯ ಶ್ರಾದ್ದ ಕರ್ಮ ಇರುತ್ತೆ. ಆ ಶ್ರಾದ್ದ ಕರ್ಮಕ್ಕೆ ನೀನೇ ಬ್ರಾಹ್ಮಣೋತ್ತಮನಾಗಿ ಬರಬೇಕು. ನನ್ನ ಮನೆಗೆ ನನ್ನ ತಂದೆಯವರ ಶ್ರಾದ್ದ ಕರ್ಮಕ್ಕೆ ನೀನೇ ಬ್ರಾಹ್ಮಣೋತ್ತಮನಾಗಿ ಬಂದು ಆ ಅತಿಥಿ ಒಂದು ಅಭ್ಯಾಗತನಾಗಿ ಆ ಒಂದು ಸತ್ಕಾರಗಳನ್ನು ಸ್ವೀಕರಿಸಬೇಕು ಅಂಥೇಳಿ ಆ ವಿಷ್ಣುದತ್ತ ದತ್ತಾತ್ರೇಯರಿಗೆ ಹೇಳಿದಾಗ ಅನುಗ್ರಹಿಸ್ತಾರೆ. ಅದೇ ಪ್ರಕಾರ ತನ್ನ ವಾಸ್ತುಗುರುಕು ಬರಲಿಕ್ಕೆ ಒಪ್ಕೊಳ್ತಾರೆ. ಕಾಲಕ್ರಮೇಣ ತಂದೆಯ ಶ್ರಾದ್ದ ಕಾಲ ಬಂದಾಯಿತು. ತಂದೆಯ ಶ್ರಾದ್ದ ಕಾಲ ಬಂದಾಗ ವಿಷ್ಣುದತ್ತನ ಮನೆಗೆ ಗುರು ದತ್ತಾತ್ರೇಯರು ಮನೆಗೆ ವಾಸ್ತುಗುರಕ್ಕೆ ಬರ್ತಾರೆ. ಬಂದಾಗ ಅವರ ಪಾದಗಳನ್ನು ತೊಳೆದು ಅವ್ರನ್ನ ಮನೆಗೆ ಕರ್ಕೊಂಡು ಹೋದರೆ ಒಬ್ಬರು ಮಾತ್ರ ಇರ್ತಾರೆ. ಆದರೆ ಒಂದು ಶ್ರಾದ್ದ ಕರ್ಮ ನಡಿಬೇಕಾದ್ರೆ 3 ಜನ ಬ್ರಾಹ್ಮಣರು ಬೇಕಾಗ್ತಾರೆ. ಒಂದು ಶ್ರಾದ್ದ ಕರ್ಮಕ್ಕೆ 3 ಜನ ಬ್ರಾಹ್ಮಣರು ಬೇಕು, 3 ಜನ ಋತ್ವಿಜರು ಬ್ರಾಹ್ಮಣರು ಬೇಕಾಗತ್ತೆ. ಆದರೆ ಇದ್ದಂಥದ್ದು ದತ್ತ ಮಹಾರಾಜರು ಮಾತ್ರ ಇರ್ತಾರೆ. ಈ ಒಂದು ಕ್ರಮವನ್ನು ಕಂಡು ದತ್ತಾತ್ರೇಯರು ಹೇಳ್ತಾರೆ, ಬಂದಿರೋದು ನಾನೊಬ್ಬ, ಆದರೆ ಇನ್ನೂ 2 ಬೇಕಾಗತ್ತಲ್ಲ, ಈ ಶ್ರಾದ್ದ ಕರ್ಮ ಹೇಗೆ ಮಾಡ್ತೀಯಾ ಅಂತ ಕೇಳಿ ವಿಷ್ಣುದತ್ತನ್ನು ಕೇಳಿದಾಗ ವಿಷ್ಣುದತ್ತ ಪುನಃ ಹೋಗಿ ತನ್ನ ಅರ್ಧಾಂಗಿಯನ್ನು ಕೇಳ್ತಾನೆ. ತಾಯಿ ಎಲ್ಲವನ್ನೂ ಸಹಿತ ತಿಳಿದಿರ್ತಕ್ಕಂಥವಳು, ಜ್ಞಾನವಂತೆ ಶಕ್ತಿವಂತೆ ಆಗಿರ್ತಕ್ಕಂಥ ಆ ತಾಯಿ ತಾನು ಹೇಳೋದು ಒಂದೇ ಮಾತು, ನಿಮ್ಮ ಕಾಯಕದಲ್ಲಿ ನೀವು ನಿರತರಾಗಿರಿ, ನಾನು ಶ್ರದ್ಧೆಯಿಂದ ನಾನು ಪ್ರಾರ್ಥನೆ ಮಾಡಿ 2 ಬ್ರಾಹ್ಮಣರನ್ನು ನಾನು ಕರೆಸ್ತೀನಿ ಅಂತ ಹೇಳಿ ಹೋಗಿ ಯಜ್ಞೇಶ್ವರನ ಹತ್ರ ಪ್ರಾರ್ಥನೆ ಮಾಡ್ತಾಳೆ. ಯಜ್ಞೇಶ್ವರನ ಹತ್ರ ಪ್ರಾರ್ಥನೆ ಮಾಡಿದಾಗ ಅಗ್ನಿದೇವ ಒಬ್ಬ ಬ್ರಾಹ್ಮಣನಾಗಿ ಬರ್ತಾನೆ. ಹಾಗೆ ಮತ್ತೊಮ್ಮೆ ಪ್ರಾರ್ಥನೆ ಮಾಡಿದಾಗ ಆಗ ದತ್ತ ಮಹಾರಾಜರನ್ನೇ ಪ್ರಾರ್ಥನೆ ಮಾಡಿದಾಗ ದತ್ತನ ಇನ್ನೊಂದು ಅವತಾರವಾಗಿರ್ತಕ್ಕಂಥ ಇನ್ನೊಬ್ಬ ಬ್ರಾಹ್ಮಣ ಸಹಿತ ಅಲ್ಲಿಗೆ ಬಂದು 3 ಜನ ಬ್ರಾಹ್ಮಣರು ಸೇರಿ ಶ್ರಾದ್ದ ಕರ್ಮಾದಿಗಳನ್ನು ಮುಗಿಸಿ ಅವರ ತಂದೆಯವರ ಆತ್ಮಕ್ಕೆ ಶಾಂತಿಯನ್ನು ಕೊಟ್ಟು ಇವರ ಅಪೇಕ್ಷೆಯಂತೆ ಅನುಗ್ರಹವನ್ನು ಕೊಡ್ತಾರೆ. ಹೀಗೆ ಯಾವ ಕ್ರಮದಲ್ಲಿ ಯಾರು ಏನು ಅಪೇಕ್ಷೆ ಪಟ್ಟರು ಅವರವರ ಅಪೇಕ್ಷೆಗಳನ್ನು ಈಡೇರಿಸುವಂಥ ಕಾಯಕದಲ್ಲಿ ಗುರು ದತ್ತ ಮಹಾರಾಜರ ಪಾತ್ರ ಬಹಳ ದೊಡ್ಡದು. ದತ್ತ ಮಹಾರಾಜರು ಅಂದರೆ ಇವತ್ತಿಗೂ ಸಹಿತ ನಡೆದಾಡುವಂತಹ ದೇವರು. ಪ್ರತಿನಿತ್ಯ 12 ಗಂಟೆಗೆ ನಡೀತಕ್ಕಂತಹ ವಿಶೇಷವಾದಂಥ ಮಹಾಮಂಗಳಾರತಿಗೆ ಬೆಳಗಿನ ಬ್ರಾಹ್ಮಿ ಮುಹೂರ್ತ, ಮಧ್ಯಾಹ್ನ 12 ಗಂಟೆಗೆ ಅಭಿಜಿನ್ ಲಗ್ನ, ಸಂಜೆಯ ಗೋಧೂಳಿ ಲಗ್ನ, ಈ 3 ಲಗ್ನಗಳಲ್ಲಿ ನಡೆಯುವಂಥ ವಿಶೇಷವಾದ ಅನುಷ್ಠಾನಕ್ಕೆ ಗುರು ದತ್ತ ಮಹಾರಾಜರು ಯಾವುದೋ ಒಂದು ರೂಪದಲ್ಲಿ ಬಂದು ಅಲ್ಲೆಲ್ಲರಿಗೂ ಸಹಿತ ಹರಿಸಿ ಆಶೀರ್ವದಿಸುವಂಥ ಕಾಯಕ ಇಂದಿಗೂ ಗಾಣಗಾಪುರದಲ್ಲಿ ನಡೀತಾ ಇದೆ. ಅಂತಹ ಗಾಣಗಾಪುರದಲ್ಲಿ ಗುರು ದತ್ತ ಮಹಾರಾಜರ ಸಂಪೂರ್ಣ ಅನುಗ್ರಹವನ್ನು ಪಡೆಯಲಿಕ್ಕೆ ಲಕ್ಷಾಂತರ ಜನ ಭಕ್ತರು ಬಂದು ಭಗವಂತನ ದರ್ಶನ ಮಾಡುವಂಥ ಶುಭಗಳಿಗೆ ಇಂದು ದತ್ತ ಜಯಂತಿಯ ಈ ಶುಭ ದಿನ. ಹಾಗಾಗಿ ದತ್ತ ಜಯಂತಿಯಂದು ಯಾರೆಲ್ಲ ದತ್ತಾತ್ರೇಯರನ್ನು ಪ್ರಾರ್ಥನೆ ಮಾಡ್ತೀವೋ, ಯಾರೆಲ್ಲ ಭಗವಂತನ ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡ್ಕೊಳ್ತೀವೋ, ನಮ್ಮ ಜಾತಕಗಳಲ್ಲಿರ್ತಕ್ಕಂಥ ಕರ್ಮದೋಷಗಳಾಗಲಿ ಅಥವಾ ಗ್ರಹದೋಷವಾಗಲಿ ಯಾವುದೇ ಒಂದು ಸಮಸ್ಯೆಗಾದರೂ ಒಂದು ಪರಿಹಾರವನ್ನು ಕಲ್ಪಿಸುವಂಥ ವಿಶೇಷವಾದಂಥ ಕಾಯಕಲ್ಪವೇ ಈ ಶುಭ ದಿನ. ಹಾಗಾಗಿ ಗುರು ದತ್ತಾತ್ರೇಯರ ಅನುಗ್ರಹ ಎಲ್ಲರಿಗೂ ಸಿಗಲಿ ಅಂತ ನಾನು ಮತ್ತೊಮ್ಮೆ ಭಗವಂತನ ಪ್ರಾರ್ಥನೆ ಮಾಡ್ತಾ ಮಹರ್ಷಿ ಮಂದಿರಕ್ಕೆ ಆಗಮಿಸಿರ್ತಕ್ಕಂಥ ಭಕ್ತ ಮಹಾಶಯರಿಗೂ, ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿರ್ತಕ್ಕಂಥ ಎಲ್ಲ ವೀಕ್ಷಕ ಪ್ರಭುಗಳಿಗೂ ಎಲ್ಲರಿಗೂ ಸಹಿತ ದತ್ತನ ಅನುಗ್ರಹ ಆಗಲಿ. ಜೈ ಗುರುದತ್ತ, ಜೈ ಗುರುದತ್ತ, ಜೈ ಗುರುದತ್ತ. ಗುರುದತ್ತರ ಅವತಾರ
ಮನುಷ್ಯ ಮಹರ್ಷಿ ಮಂದಿರಕ್ಕೆ ಆಗಮಿಸಿರ್ತಕ್ಕಂತಹ ಎಲ್ಲ ಭಕ್ತ ಮಹಾಶಯರಿಗೂ ಇಲ್ಲಿ ನಡೀತಕ್ಕಂತಹ ಪ್ರತಿಯೊಂದು ಅನುಷ್ಠಾನಗಳ ಬಗ್ಗೆ ಒಂದಷ್ಟು ಮಾಹಿತಿ ಕೊಡುವಂತಹದ್ದು ನನ್ನ ಧರ್ಮ. ತಾವೆಲ್ಲರೂ ಸಾಲಿಗ್ರಾಮ ಕ್ಷೇತ್ರ ಮಹರ್ಷಿ ಮಂದಿರಕ್ಕೆ ಆಗಮಿಸಿದ್ದೀರಿ. ಇಲ್ಲಿವರೆಗೂ ನಡೆದಂತಹ ಪ್ರತಿಯೊಂದು ವೃತ್ತಾಂತವನ್ನು ನಿಮ್ಮ ಮುಂದಿಡುವಂಥ ಪ್ರಯತ್ನವನ್ನು ನಾವು ಮಾಡಿದ್ದೇವೆ. ಸಾಲಿಗ್ರಾಮ ಕ್ಷೇತ್ರದಲ್ಲಿ ಮೃತ್ತಿಗೆ ಪ್ರಸಾದ ಎಂಬತಕ್ಕಂಥದ್ದು ತಮ್ಮೆಲ್ಲರಿಗೂ ನಾನು ತಿಳಿ ಹೇಳ್ತಾ ಇದ್ದೆ. ಮೃತ್ತಿಗೆ ಎಂಬತಕ್ಕಂಥದ್ದು ಹೇಗೆ ಸಿದ್ಧಿ ಆಗುತ್ತೆ ಎಂಬತಕ್ಕಂಥದ್ದನ್ನು ಸಹಿತ ಇವತ್ತು ಹುಣ್ಣಿಮೆ ಆದ್ದರಿಂದ ಆ ಮಹಾಮೃತ್ತಿಗೆ ಆ ಮಹಾಪ್ರಸಾದವನ್ನು, ಅಂದರೆ ಮೃತ್ತಿಗೆ ಎಂಬತಕ್ಕಂಥದ್ದು ಮಣ್ಣೇ ನಿಜ, ಆದರೆ ಆ ಮಣ್ಣಿಗೆ ಸೇರುವಂತಹ ಒಂದಷ್ಟು ವನಸರಿಗಳಿದೆಯಲ್ಲ, ನಾನಾ ವನಸರಿಗಳು ಮಿಶ್ರಿತವಾದ ಮೇಲೆ ಅದು ಮೃತ್ತಿಗೆ ಆಗ್ತಕ್ಕಂಥದ್ದು. ಆದರೆ ಈ ಮಣ್ಣು ಸಹಿತ ಈ ವಿಶೇಷವಾಗಿರ್ತಕ್ಕಂಥ ಮಹಾಮೃತ್ತಿಗೆ ಪ್ರಸಾದ ಇವತ್ತು ಗರ್ಭಗುಡಿಯಲ್ಲಿರ್ತಕ್ಕಂಥ ಸಾಲಿಗ್ರಾಮವನ್ನು ತಾಯಿ ಮಹಾಲಕ್ಷ್ಮಿಯನ್ನು ತಾವೇನು ನೋಡ್ತಿದ್ದೀರೋ ಆ ಸಾನ್ನಿಧ್ಯದ ಅಡಿಯಲ್ಲಿರ್ತಕ್ಕಂಥ ಆ ಸಾನ್ನಿಧ್ಯದ ಭೂಮಿಯಲ್ಲಿ ಭೂಗರ್ಭದಲ್ಲಿರ್ತಕ್ಕಂಥ ಮಹಾಮಣ್ಣು, ಅಂದರೆ ಅಂದು ತೆಗೆದಿಟ್ಟಿರ್ತಕ್ಕಂಥ ದೇವಿಯ ಪ್ರತಿಷ್ಠಾಪನಾ ಮಹೋತ್ಸವ ಕಾಲದಲ್ಲಿ ತೆಗೆದಿರ್ತಕ್ಕಂಥ ಮಣ್ಣು ಇವತ್ತು ನಿಮ್ಮಗಳ ಮನೆ ಸೇರ್ತಾ ಇದೆ. ನಿಮ್ಮಗಳ ಮನೆಯಲ್ಲಿ ಪೂಜೆ ಆದ ನಂತರ ಅದರದೇ ಆದಂತಹ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತಾ ಇದ್ದೀರಿ. ಯಾರೆಲ್ಲ ಈ ಮೃತ್ತಿಗೆಯನ್ನು ತೆಗೆದುಕೊಂಡು ಹೋಗಿ 11 ದಿವಸ 15 ದಿವಸ 48 ದಿವಸ ಅನುಷ್ಠಾನ ಮಾಡಿ ನಮ್ಮ ಕೆಲಸ ಕಾರ್ಯಗಳು ಸಿದ್ಧಿ ಆಯಿತು, ಈ ಮೃತ್ತಿಗೆ ಪ್ರಸಾದ ಬಂದು ಮರುಕ್ಷಣ ನಮ್ಮ ಕಾರ್ಯಸಿದ್ಧಿ ಆಯಿತು ಎಂಬತಕ್ಕಂಥ ಧ್ವನಿಯನ್ನು ಹೇಳ್ತಿದ್ದೀರಿ, ಅದಕ್ಕೆ ಪೂರ್ವಭಾವಿಯಾಗಿ ಅದರ ಸಿದ್ಧತೆಗಳೇನು ಎಂಬತಕ್ಕಂಥದ್ದನ್ನು ನಾನು ಪರಿಚಯಿಸ್ತಾ ಇದ್ದೇನೆ. ಈ ಒಂದು ಮಹಾಮೃತ್ತಿಗೆ ಪ್ರಸಾದವನ್ನು ಪ್ರತಿನಿತ್ಯದ ಕಾಯಕದಲ್ಲಿ ಪ್ರತಿನಿತ್ಯ ಸಂಕಲ್ಪದಲ್ಲಿ ಮೃತ್ತಿಗೆಗೂ ಮಹಾಮಂಗಳಾರತಿ ಧೂಪದೀಪ ನೈವೇದ್ಯ ನಡೆಯುತ್ತೆ. ಹಾಗೆ ಇದಕ್ಕೆ ಮಿಶ್ರಿತವಾಗುವಂಥದ್ದು ಹೀಗೆ ಸುಮಾರು ಒಂದು 1008 ವನಸಿರಿಗಳು, ಈ 1008 ವನಸಿರಿಗಳನ್ನು ಇದರಲ್ಲಿ ಮಿಶ್ರಿತ ಮಾಡಿ ಎಲ್ಲವನ್ನು ಸಹಿತ ಈ ಪ್ರಕಾರವಾಗಿ ಮಿಶ್ರಿತ ಮಾಡುವಂಥದ್ದು ಒಂದು ಕ್ರಮ ಆಗುತ್ತೆ. ಆದರೆ ಈ ಕ್ರಮಕ್ಕೂ ಮುನ್ನ ಮಧ್ಯದಲ್ಲಿ ಮಾಡುವಂಥದ್ದು ಪ್ರಥಮದಲ್ಲಿ ಮೊದಲು ಈ ಮಣ್ಣಿಗೆ ಒಂದು ಶಕ್ತಿ ಬರಬೇಕು. ಆಲ್ರೆಡಿ ಇರ್ತಕ್ಕಂಥದ್ದು ಅಂದರೆ ಪೂರ್ವಭಾವಿಯಾಗಿ ಶಕ್ತಿ ಇರ್ತಕ್ಕಂಥ ಸಾನ್ನಿಧ್ಯಕ್ಕೆ ನಾವು ಶಕ್ತಿಯನ್ನು ಕೊಡಬೇಕಾದ್ದಿಲ್ಲ. ಈ ಮೃತ್ತಿಗೆಗೆ ಒಂದು ಶಕ್ತಿ ಇದೆ. ಆ ಮಹಾಮೃತ್ತಿಗೆಯಲ್ಲಿರ್ತಕ್ಕಂಥ ಶಕ್ತಿಯನ್ನು ಅದಕ್ಕೆ ಬೇಕಾದಷ್ಟು ವನಸಿರಿಗಳನ್ನು, ಈ ಭೂಗರ್ಭದಲ್ಲಿ ಸಾಕಷ್ಟು ವನಮೂಲಿಕೆಗಳಿದೆ. ಸೃಷ್ಟಿಯಲ್ಲಿ ಧನ್ವಂತರಿಯ ಅನುಗ್ರಹದಿಂದ ಸಾಕಷ್ಟು ವನಸಿರಿಗಳ ಆ ಒಂದು ಸಹಾಯದಿಂದ ಈ ಒಂದು ಮೃತ್ತಿಗೆಗೆ ಮಿಶ್ರಿತ ಮಾಡಿ ಇದರಲ್ಲಿ ಗೋರೋಜನ, ಪಚ್ಕರ್ಪುರ, ಜೊತೆಗೆ ಜಟಾಮಸಿ, ತಾಮ್ರಸಖಿ, 1-2 ಮರಳ ಮಾತಂಗಿಯಿಂದ ಹಿಡಿದು ಬಿಳಿ ಸಾಸಿವೆ ತನಕ, ಗೋರೋಜನದಿಂದ ಹಿಡಿದು ವಿಶೇಷವಾಗಿರ್ತಕ್ಕಂಥ ದ್ರವ್ಯಗಳ ತನಕ, ಕಸ್ತೂರಿ, ಪ್ರತಿಯೊಂದು ವಸ್ತುಗಳನ್ನು ಸಹಿತ ಇದಕ್ಕೆ ಮಿಶ್ರಿತ ಮಾಡಿ ಇದಕ್ಕೆ ಅನುಷ್ಠಾನ ಮಾಡಿದ ನಂತರವೇ ಇದು ಮೃತ್ತಿಗೆ ಆಗಿ ತಯಾರಾಗ್ತಕ್ಕಂಥದ್ದು. ಹಾಗಾಗಿ ಇದಕ್ಕೆ ಅಪ್ಪಟವಾಗಿರ್ತಕ್ಕಂಥ ಶ್ರೀಗಂಧದ ಜೊತೆಗೆ ಗೋಮಯದ ಜೊತೆಗೆ ಗೋಮೂತ್ರ, ಪ್ರತಿಯೊಂದನ್ನು ಸಹಿತ ಅದರಲ್ಲೂ ಬಹಳ ಮುಖ್ಯವಾಗಿ ತಾವು ನೋಡ್ತಿರ್ತಕ್ಕಂಥದ್ದು ಗೋರೋಜನ.
ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಹಸುವಿನ ಗರ್ಭದಲ್ಲಿರ್ತಕ್ಕಂಥ ಈ ಒಂದು ಗೋರೋಜನದ ಜೊತೆಗೆ ಕೇಸರಿ ಎಂಬತಕ್ಕಂಥದ್ದು, ಜೊತೆಗೆ ಸಾಲಿಗ್ರಾಮಗಳು, ಮೃತ್ತಿಗೆಯ ಮಧ್ಯಭಾಗದಲ್ಲಿರ್ತಕ್ಕಂಥ ಸಾಲಿಗ್ರಾಮ, ಗಂಡಕಿಯಲ್ಲಿ ಸಿಗುವಂಥ ಸಾಲಿಗ್ರಾಮ, ನೇಪಾಳಿಗೆ ಸಮೀಪ ಇರತಕ್ಕಂಥ ಗಂಡಕಿ ಎಂಬತಕ್ಕಂಥ ನದಿಯಲ್ಲಿ ಸಿಗುವಂಥ ಈ ಸಾಲಿಗ್ರಾಮವನ್ನು ಒಟ್ಟಾರೆ ಒಂದಷ್ಟು ಸಾಲಿಗ್ರಾಮಗಳನ್ನು ತರಿಸಿ ಪ್ರತಿಯೊಂದು ಮೃತ್ತಿಗೆಯ ಜೊತೆಗೂ ಸೇರಿ ಬರತಕ್ಕಂಥದ್ದು ವನಸಿರಿಗಳು, ಜೊತೆಗೆ ಶ್ರೀಗಂಧ, ಗಂಧದ ಜೊತೆಗೆ ಸುಗಂಧ ದ್ರವ್ಯ ಜೊತೆಗೆ ಲಾವಂಚ, ಇಷ್ಟೆಲ್ಲ ವಸ್ತುಗಳು ಇದರಲ್ಲಿ ಮಿಶ್ರಿತವಾದ ನಂತರ ಪ್ರತಿಯೊಂದನ್ನು ಸಹಿತ ಮಿಶ್ರಿತ ಮಾಡಿ ಅನುಷ್ಠಾನ ಮಾಡಿದ ನಂತರವೇ ಈ ಕಾರ್ಯಗಳನ್ನು ಸಿದ್ಧಿಪಡಿಸ್ತಕ್ಕಂಥದ್ದು. ಓಂ ದ್ರವಂತೆ ರಾಜಾವರಣೋ ಧ್ರುವಂತೆ ವೋ ಬೃಹಸ್ಪತಿ ಧ್ರುವಂತ ಇಂದ್ರಶ್ಚಾಗ್ನಿಶ್ಚ ರಾಷ್ಟ್ರಂಧಾರಯತಾನ್ ಧ್ರುವಂ. ಓಂ ತದೇವ ಲಗ್ನಂ ಸದನಂ ತದೈವ ತಾರಾಬಲಂ ಚಂದ್ರಬಲಂ ತದೈವ ವಿದ್ಯಾಬಲಂ ದೈವಬಲಂ ತದೈವ ಲಕ್ಷ್ಮೀಪತಿಂ ತೇಂಗ್ರಿಯಗಂ ಸ್ಮರಾಮಿ. ಸುಮುಹೂರ್ತೋಸ್ತು ಸುಪ್ರತಿಷ್ಠಿತಮಸ್ತು. ಓಂ ಧ್ರುವಂತೆ ರಾಜಾವರಣೋ ಧ್ರುವಂತೆ ವೋ ಬೃಹಸ್ಪತಿ ಧ್ರುವಂತ ಇಂದ್ರಶ್ಚಾಗ್ನಿಶ್ಚ ರಾಷ್ಟ್ರಂಧಾರಯತಾನ್ ಧ್ರುವಂ. ಪವಿತ್ರವಾಗಿರ್ತಕ್ಕಂಥ ಸಾಲಿಗ್ರಾಮ ಕ್ಷೇತ್ರ ಲಕ್ಷ್ಮೀಬೋರಹ ಸ್ವಾಮಿಯ ಕ್ಷೇತ್ರಕ್ಕೆ ಬಹಳಷ್ಟು ದೂರದಿಂದ ಮಹಾವಿಷ್ಣುವಿನ ಪಾದಕ್ಕೆ ಪ್ರತಿನಿತ್ಯ ಸೇವೆಯನ್ನು ಸಲ್ಲಿಸ್ತಿರ್ತಕ್ಕಂಥ ನಮ್ಮ ಭಾನುಕುಮಾರ್ ಪ್ರಧಾನ ಆಚಾರ್ಯರು, ಅಲ್ಲಿನ ಪ್ರಧಾನ ಪೌರೋಹಿತರಾಗಿರ್ತಕ್ಕಂಥ ಭಾನುಕುಮಾರ್ ಶರ್ಮಾರವರು ಸಹಿತ ಗಯಾ ಕ್ಷೇತ್ರದಿಂದ ಆಗಮಿಸಿದ್ದಾರೆ. ಗಯಾ ಕ್ಷೇತ್ರದಲ್ಲಿರ್ತಕ್ಕಂಥ ವಿಷ್ಣುಪಾದದ ಬಗ್ಗೆ ಈಗಾಗಲೇ ಸಾಕಷ್ಟು ಬಾರಿ ತಮಗೆ ತಿಳಿಸ್ಕೊಟ್ಟಿದ್ದೆ ನಾನು. ಗಯಾ ಕ್ಷೇತ್ರದಲ್ಲಿ ಒಮ್ಮೆ ಪಿಂಡ ಪ್ರದಾನ ಮಾಡಿದ್ರೆ ಮನುಷ್ಯನಲ್ಲಿರ್ತಕ್ಕಂಥ ಕರ್ಮಫಲಗಳ ದೂರ, ಜೊತೆಗೆ ಯಾರಿಗೆ ಆತ್ಮಕ್ಕೆ ತೃಪ್ತಿ ಸಿಗಬೇಕಾಗಿರುತ್ತೆ, ಅಗಲಿರ್ತಕ್ಕಂಥ ಆತ್ಮಗಳಿಗೆ, ಅಗಲಿರ್ತಕ್ಕಂಥ ಪಿತೃದೇವತೆಗಳಿಗೆ
ಯಾರು ಮರಣ ಹೊಂದಿರ್ತಾರಲ್ಲ, ಮರಣ ಹೊಂದಿರತಕ್ಕಂಥ ಪಿತೃದೇವತೆಗಳಿಗೆ ಮೋಕ್ಷ ಸಿಗಬೇಕಾದ್ರೆ ಗಯಾಶ್ರಾದ್ದ ಭಾಳ ಮುಖ್ಯ ಅಂತ ಹೇಳ್ತಾರೆ. ಅಂದರೆ ಗಯಾಶ್ರಾದ್ದಕ್ಕೆ ಅಷ್ಟು ಶಕ್ತಿ ಬರಲಿಕ್ಕೆ ಕಾರಣ ಏನಪ್ಪ ಅಂದರೆ, ಗಯಾಸುರ ಎಂಬತಕ್ಕಂಥ ರಾಕ್ಷಸನ ಎದೆ ಮೇಲೆ ಸ್ವಾಮಿ ಪಾದವನ್ನಿಟ್ಟು ಮಹಾವಿಷ್ಣು ಪಾದವನ್ನು ಇವತ್ತಿಗೂ ಸಹಿತ ವಿಷ್ಣು ಪಾದವನ್ನು ನೋಡ್ಬೋದಾದರೆ ಅದು ಗಯಾಕ್ಷೇತ್ರದಲ್ಲಿ ಮಾತ್ರವೇ. ಅಂತಹ ಗಯಾಕ್ಷೇತ್ರದಿಂದ ಆಗಮಿಸಿರ್ತಕ್ಕಂಥ ನಮ್ಮ ಭಾನುಕುಮಾರ್ ಶರ್ಮಾರವರು ಸಹಿತ ಇವತ್ತು ನಮ್ಮ ಮಹರ್ಷಿ ಮಂದಿರಕ್ಕೆ ಬಂದು ಸಾಲಿಗ್ರಾಮ ದರ್ಶನವನ್ನು ಮಾಡಿ ಲಕ್ಷ್ಮೀಬೋರ ಸ್ವಾಮಿಯ ಈ ವಿಶೇಷವಾಗಿರ್ತಕ್ಕಂಥ ಪೌರ್ಣಮಿ ಜೊತೆಗೆ ವಿಶೇಷವಾದಂತಹ ದತ್ತ ಮಹಾರಾಜರ ದತ್ತಾತ್ರೇಯರ ಸೇವೆಗೆ ಬಂದಿರತಕ್ಕಂಥದ್ದು ನಮಗಂತೂ ಬಹಳ ಸಂತೋಷವೇ ಸರಿ. ಆದರೂ ಆ ಕ್ಷೇತ್ರದಲ್ಲಿ ನಿಂತು ಸದಾಕಾಲ ತಮ್ಮನ್ನು ತಾವು ಭಗವಂತನ ಪಾದ ಸೇವೆಗೆ ಸಮರ್ಪಣೆ ಮಾಡಿಕೊಂಡು ತಮ್ಮ ಸೇವೆಯನ್ನು ನಿರಂತರವಾಗಿ ನಡೆಸ್ತಾ, ಅದರಲ್ಲೂ ಕರ್ನಾಟಕದಿಂದ ಬರ್ತಕ್ಕಂತಹ ಯಾತ್ರಿಕರಿಗೆ ನಿರಂತರವಾದಂಥ ಸೇವೆಯನ್ನು ಸಲ್ಲಿಸಿ ನಮ್ಮವರೊಬ್ಬರು ಇದ್ದಾರಲ್ಲ ಎಂಬತಕ್ಕಂಥ ಸಂತೋಷ ಒಂದು ಕಡೆ, ಜೊತೆಗೆ ಕನ್ನಡವನ್ನು ಬಲ್ಲಂಥವರಾಗಿ ಕನ್ನಡದಲ್ಲೇ ಮಾತಾಡ್ತಾ ಕನ್ನಡಿಗರಿಗೆ ಒಂದು ವಿಶೇಷವಾದಂಥ ಸ್ಥಾನಮಾನವನ್ನು ಕಲ್ಪಿಸ್ತಕ್ಕಂತಹದ್ದು. ಏಕೆಂದರೆ ಹೊರದೇಶದಲ್ಲಾಗಲಿ ಹೊರ ರಾಜ್ಯಗಳಲ್ಲಾಗಲಿ ಯಾವುದೇ ಭಾಗದಲ್ಲಾಗಲಿ ಕನ್ನಡದ ಕಂಪು, ಕನ್ನಡದ ಸಂಪು ಇದ್ದರೆ, ಕನ್ನಡದ ನುಡಿಮುತ್ತಿದ್ದರೆ, ಆ ಕನ್ನಡದವರು ನನ್ನವರು ಅಂತಕ್ಕಂಥವರೊಬ್ಬರಿದ್ದರೆ ಯಾತ್ರೆಗೆ ಹೊರಟಾಗ ಅದರ ಪರಿಪೂರ್ಣತೆ, ಅದರ ಒಂದು ವಿಶೇಷತೆ ಮತ್ತಷ್ಟು ಅದ್ಭುತವಾಗಿರುತ್ತೆ. ಅಂತಹ ಅದ್ಭುತವಾದಂತಹ ಕಾಯಕವನ್ನು ನಮ್ಮ ಭಾನುಕುಮಾರ್ ಶರ್ಮಾರವರು ನಮ್ಮ ಗಯಾಕ್ಷೇತ್ರದಿಂದ, ಅಂದರೆ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರವಾಗಿದ್ದು ವಿಷ್ಣು ಪಾದ ಇರತಕ್ಕಂತಹ ಗಯಾಕ್ಷೇತ್ರದಿಂದ ಆಗಮಿಸಿರ್ತಕ್ಕಂತಹ ಭಾನುಕುಮಾರ್ ಅವರಿಂದಲೂ ಸಹಿತ ನಾವು ಮಾತಾಡಿಸೋಣ. ಪ್ರಪಂಚದಲ್ಲಿ ಮಾಯಾಧಿಪತಿ ಶ್ರೀ ಮಹಾವಿಷ್ಣು ಈ ಪ್ರಪಂಚನ ನಡೆಸಬೇಕಾದ್ರೆ ಗ್ರಹದ ಉತ್ಪತ್ತಿ ಮಾಡಿರೋರು, ಯೋಗಮಾಯ ಉತ್ಪತ್ತಿ ಮಾಡಿರೋರು ಮಹಾವಿಷ್ಣು ಪ್ರತ್ಯಕ್ಷವಾಗಿ ಆ ಗಯಾ ಕ್ಷೇತ್ರದಲ್ಲಿ ಬಂದು ಆ ಗಯಾಸುರವರಿಗೆ ಎದೆ ಮೇಲೆ ಪಾದವನ್ನು ಇಟ್ಟು ನಿಂತಿರೋದು. ಈ ಕಲಿಯುಗದಲ್ಲೂ ಆ ಧರ್ಮಶಿಲೆಯ ಮೇಲೆ ಮಹಾವಿಷ್ಣು ಪಾದವನ್ನು ಇಟ್ಟು ನಿಂತಿರೋದು ಪ್ರಮಾಣವನ್ನು ಏನಿದೆ ಅಂದರೆ, ಪ್ರತಿನಿತ್ಯ ಸಾವಿರಾರು ಜನ ನಾವು ಆ ಪಾದವನ್ನು ದರ್ಶನವನ್ನು ಮಾಡ್ತೀವಿ, ಮುಟ್ಟ ನಮಸ್ಕಾರ ಮಾಡ್ತೀವಿ. ಅಲ್ಲಿ ವಿಶೇಷವನ್ನು ಏನಂದರೆ, ಆ ಪಾದವನ್ನು ಸ್ಪರ್ಶವನ್ನು ಮಾಡಿದ್ರೆ ಜನ್ಮಾಂತರದಲ್ಲಿ ನಾವು ಮಾಡಿದ್ದವನ್ನು ತಿದ್ದುಕೊಂಡು ಇಲ್ಲದೇ ಮಾಡಿದ ದೋಷವನ್ನು, ಪಾಪವನ್ನು, ಆ ದೋಷವನ್ನು ಪರಿಹಾರ ಆಗತ್ತೆ. ಎಲ್ಲ ಕ್ಷೇತ್ರಕ್ಕೆ ನಾವು ಹೊರಡ್ತೀವಿ, ಏನಕ್ಕೆ? ನಮ್ಮದು ಒಳ್ಳೆಯದಾಗಲಿ, ನಮ್ಮ ಜನ್ಮದ್ದು ಪಾಪವನ್ನು ಕಡ್ಕೊಳ್ಳಿ ಅಂತ. ಗಯಾ ಎಂಥ ಜಾಗ ಅಂದರೆ ನಮ್ಮದು ಒಳ್ಳೆಯದಾಗತ್ತೆ, ನಮ್ಮ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಎಲ್ಲರಿಗೂ ಭಗವಂತನ ಅನುಗ್ರಹವನ್ನು ಪಡೆಯುತ್ತೆ. ಅದು ಅಲ್ಲದೇ ನಮ್ಮ ಹಿರಿಯವರಿಗೆ ಯಾವುದೇ ಕಾರಣದಿಂದ ಮೋಕ್ಷವನ್ನು ಪಡೆಯೋಕ್ಕೆ ಇಲ್ಲದೇ ಇರಲಿ, ಆಗಿದ್ದರೂ ಸಹಿತ ಆ ಮಹಾವಿಷ್ಣು ತನ್ನ ವೈಕುಂಠದಲ್ಲಿ ಜಾಗವನ್ನು ಪಡಿಸ್ಕೊಡ್ತಾರೆ ಅಂತ ಪ್ರಮಾಣವನ್ನು ಇರೋದ್ರಿಂದ ಆ ಜಾಗವನ್ನು ಶ್ರಾದ್ದವನ್ನು ಮಾಡಿದ್ರೂ ಸಹಿತ ಶ್ರಾದ್ದದ ಲೆಕ್ಕಾಚಾರದಲ್ಲಿ ಬರಲ್ಲ. ಅಲ್ಲೇ ಶ್ರಾದ್ದವನ್ನು ಮಾಡಿದ್ರೂ ಸಹಿತ ಅಶ್ವಮೇಧ ಯಜ್ಞವನ್ನು ಮಾಡಿದಷ್ಟು ಪುಣ್ಯ ಫಲ. ಅದಕ್ಕೋಸ್ಕರ ಅವ್ರಿಗೆ ಮಾಡಬಹುದು, ಇವ್ರಿಗೆ ಮಾಡೋಕ್ಕಿಲ್ಲ ಅಂತ ಯಾವುದೇ ಥರದ್ದು ವ್ಯತ್ಯಾಸವನ್ನು ಅಲ್ಲಿ ಇಲ್ಲ. ನಿಮಗೆ ವರ್ಣದೋಷವನ್ನು, ಜಾತಿ ದೋಷವನ್ನು, ಯಾವುದೇ ಥರದ್ದು ವ್ಯತ್ಯಾಸವನ್ನು ಅಲ್ಲಿ ಯಾರಿಗೂ ಇಲ್ಲ. ಅದು ಪಿಂಡ ಬ್ರಹ್ಮ ಇರೋದು. ಅಲ್ಲಿ ಸ್ಪರ್ಶದೋಷ, ದೃಷ್ಟಿದೋಷ ಯಾವ ದೋಷವನ್ನೂ ಬರಲ್ಲ. ಅಲ್ಲಿ ನಿಮಗೆ ರಾಹುಕಾಲವನ್ನು ಕೂಡ, ಗ್ರಹದೋಷ ಕೂಡ ಬರಲ್ಲ. ಗ್ರಹಣ ಕಾಲದಲ್ಲೂ ಕೂಡ ಆ ಗ್ರಹಣದ ಪ್ರಭಾವವನ್ನು ಅಲ್ಲಿ ಆ ಕ್ಷೇತ್ರದಲ್ಲಿ ಬರಲ್ಲ. ಪ್ರಪಂಚದಲ್ಲಿ 2 ಮಹಾಸ್ಮಶಾನ ಇರೋದು. ಬರೀ ಜನಕ್ಕೆ ಗೊತ್ತಿರೋದು ಕಾಶಿ, ಎಲ್ಲಿ 24 ಗಂಟೆ ಸಾವಾಗಿರೋದು. ಹೆಣವನ್ನು ನಾವು ಸುಡ್ತಾ ಇರ್ತೀವಿ, ಮಣ್ಣು ಮಾಡ್ತಿರ್ತೀವಿ. ಅದು ಅಲ್ಲದೇ ವಿಷ್ಣು ಕ್ಷೇತ್ರ ಮಹಾಸ್ಮಶಾನವನ್ನು ಒಂದು ಗಯಾದಲ್ಲೂ ಇದೆ, ಎಲ್ಲಿ 24 ಗಂಟೆ ನಮ್ಮ ಹೆಣವನ್ನು ಸುಡೋದು, ಮಣ್ಣು ಮಾಡೋದು ಕ್ರಮವನ್ನು ನಡೀತಾ ಬರುತ್ತೆ. ಅಲ್ಲೇ ಹರಿಹರ ಅಂತ ಸಿದ್ಧವಾಗೋ ಜಾಗ ಕೂಡ ಅಲ್ಲೇ ಪಕ್ಕದಲ್ಲೇ, ದೇವಸ್ಥಾನ ಹಿಂಭಾಗದಲ್ಲೇ ಮಹಾಸ್ಮಶಾನವನ್ನು ಇದೆ. ಗಯಾಸೌರೂರು ಆಶೀರ್ವಾದದಲ್ಲಿ ಕೇಳಿದ್ದೇ ಅದೇ, ಈ ಕ್ಷೇತ್ರದಲ್ಲಿ ದಿನಾಗಲೂ ಒಂದು ಪಿಂಡ ಪ್ರದಾನ ಆಗಬೇಕು. ಆ ಕ್ರಮವನ್ನು ಕರೋನಾ ಬಂದರೂ ಸಹಿತ, ಯಾವುದೇ ಪರಿಘಟನೆ ಬಂದರೂ ಸಹಿತ ನಿಲ್ಲಕ್ಕಿಲ್ಲ, ನಡ್ಕೊಂಡು ಬರ್ತಾ ಇದೆ. ಅದೇ ಪ್ರಕಾರವಾಗಿ ಪ್ರತಿನಿತ್ಯ ಒಂದು ಸಾವು ಆಗಬೇಕು, ಅದರದ್ದು ಇಲ್ಲಿ ದಹನ ಕ್ರಿಯೆ ಸ್ಮಶಾನದಲ್ಲಿ ಆಗಬೇಕು, ಅದು ನಡ್ಕೊಂಡು ಬರ್ತಾ ಇರೋದು. ಮಹಾವಿಷ್ಣುವಿಂದ 3ನೇ ಪ್ರಮಾಣ ಅವರು ಕೇಳಿದ್ದೇ ಇದೆ. ಯಾರೂ ಬಂದುಬಿಟ್ಟು ಗಯಾದಲ್ಲಿ ಯಾರ ಹೆಸರದಲ್ಲೂ ಶ್ರಾದ್ದವನ್ನು ಮಾಡಿದ್ರೆ ಅವ್ರು ಯಾವ ಯಮಯಾತ್ನೆ, ಯಮಶಿಕ್ಷೆನಲ್ಲಿದ್ದರೂ ಸಹಿತ ಅವರಿಗೆ ಮೋಕ್ಷವನ್ನು ಪಡಿಸ್ಕೊಡಬೇಕು. ಅದಕ್ಕೋಸ್ಕರ ಆ ಮಹಾಮೋಕ್ಷಾಧಿಪತಿ ಅಲ್ಲ ಪ್ರತ್ಯಕ್ಷವಾಗಿ ಮಹಾವಿಷ್ಣು ಉದ್ಭವ ಸ್ವರೂಪದಲ್ಲಿ ಈ ಭೂಮಂಡಲದಲ್ಲಿ ಏಕಮಾತ್ರ ಜಾಗದಲ್ಲಿ ಗಯಾದಲ್ಲೇ
ಕನ್ನಡ ರಾಜ್ಯೋತ್ಸವದ ಈ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ತಿಳಿಸ್ತಾ, ಇವತ್ತು ಬೆಂಗಳೂರಿನ ಹೃದಯ ಮಧ್ಯಭಾಗದಲ್ಲಿ ಜಯನಗರ ಎಂಬತಕ್ಕಂಥ ಮಹಾಕ್ಷೇತ್ರದಲ್ಲಿ ಈ ಭಾಗದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯವೂ ಇದೆ. ಅತ್ತ ಗಣಪತಿ ಜೊತೆಗೆ ಪ್ರತಿಯೊಬ್ಬ ನಾಗರಿಕರು ಸಹಿತ ಮಹಾನ್ ಜ್ಞಾನಿಗಳು ಅಂತಲೇ ಹೇಳ್ಬೋದು. ಪ್ರತಿಯೊಬ್ಬ ನಾಗರಿಕರ ಮಧ್ಯದಲ್ಲಿ ರಾಜ್ಯೋತ್ಸವದ ಕಲರವ ಬಹಳ ಅದ್ಧೂರಿತವಾಗಿ ನಡೀತಾ ಇದೆ. ಈ ಒಂದು ಭಾಗದಲ್ಲಿ ಕನ್ನಡದ ಹಬ್ಬ ಅಥವಾ ನಾಡಿನ ಹಬ್ಬ ರಾಜ್ಯೋತ್ಸವದ ತಾಯಿ ಭುವನೇಶ್ವರಿಯ ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಆಯೋಜನೆ ಮಾಡಿ ಈ ಭಾಗದಲ್ಲಿ ತನ್ನದೇ ಆದಂತಹ ಛಾಪು ಮೂಡಿಸ್ಕೊಂಡಿರ್ತಕ್ಕಂಥ ನನ್ನ ಆತ್ಮೀಯನೂ ನಮ್ಮ ಆಶ್ರಮದ ಶಿಷ್ಯನೂ ಆದಂತಹ ಚಂದ್ರಶೇಖರ್ ಬಹಳ ಅದ್ಧೂರಿತವಾದಂಥ ಕಾರ್ಯಕ್ರಮ ಮಾಡ್ತಿದ್ದಾನೆ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಾನು ಮತ್ತು ಸಾಕಷ್ಟು ಜನ ಗಣ್ಯರು ಎಲ್ಲರೂ ಬಂದಿದ್ದಾರೆ. ಹಾಗೆ ಸಾಕಷ್ಟು ಜನ ಇದಕ್ಕೆ ಕೈ ಜೋಡಿಸಿರ್ತಕ್ಕಂತಹ ಅಣ್ಣ ತಮ್ಮಂದರೆಲ್ಲರೂ ಸೇರಿ ಈ ನಾಡಿನ ಹಬ್ಬದ ರಥವನ್ನು ಎಲ್ಲರೂ ಎಳೆಯುವಂತಹದ್ದಿದೆ. ಸಾಕಷ್ಟು ಕಲಾ ತಂಡಗಳು, ಹಾಗೆ ಅಶೋಕ್ರವರು ಸಹಿತ ಆಗಮಿಸಿದರು. ಹಾಗೆ ಇನ್ನೂ ಸಾಕಷ್ಟು ಜನ ಗಣ್ಯರು, ಹಾಗೆ ತಾರಾ ಅವರು ಸಹಿತ ಆಗಮಿಸಿದರು. ಹಾಗೂ ನಮ್ಮ ರಾಜ್ಕುಮಾರ್ ಅವರ ಕುಟುಂಬ, ಸಾಕಷ್ಟು ಜನ ಎಲ್ಲ ಕಲಾವಿದರು ಸಹಿತ ಇಲ್ಲಿಗೆ ಆಗಮಿಸಿ ಒಂದು ವಿಶೇಷವಾದಂತಹ ಕಾರ್ಯಕ್ರಮವನ್ನು ಇವತ್ತು ಬೆಳಗ್ಗಿನಿಂದ ಸಂಜೆವರೆಗೂ ವಿಶೇಷವಾದಂಥ ಕಾರ್ಯಕ್ರಮ. ಈ ಭಾಗದ ಶಾಸಕರಾದಂತಹ ರಾಮಮೂರ್ತಿರವರು ಅವರ ದಂಪತಿಗಳ ಸಮೇತ ಬಂದು ಭಗವತಿಯ ಒಂದು ಪ್ರಾರ್ಥನೆ ಮಾಡಿ ತಾಯಿ ಭುವನೇಶ್ವರಿಯ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥದ್ದು ಇದು ಶ್ಲಾಘನೀಯವೇ ಸರಿ. ಏನೇ ಆದರೂ ನಾಡು ನುಡಿ ಹಬ್ಬ, ನಾಡು ನುಡಿಗಾಗಿ ಪ್ರತಿನಿತ್ಯ ಪ್ರತಿ ಕಾಲದಲ್ಲೂ ಸಹಿತ ಹೋರಾಡ್ತಕ್ಕಂತಹ ಕನ್ನಡದ ಹೆಬ್ಬುಲಿಗಳಂತ ಕರ್ನಾಟಕ ರಕ್ಷಣಾ ವೇದಿಕೆ ಆಗಲಿ, ಕನ್ನಡ ಪರ ಹೋರಾಟಗಾರರಾಗಲಿ, ಹಾಗೂ ನನ್ನ ಆತ್ಮೀಯರಾದಂತಹ ಪಿ ಮೂರ್ತಿರವರಾಗಲಿ, ಒಬ್ಬರ ಇಬ್ಬರ ಹೇಳಬೇಕಂದ್ರೆ ಸಾಕಷ್ಟು ಜನ ಎಲ್ಲರ ಒಂದು ನುಡಿಮುತ್ತು, ಎಲ್ಲರ ಅಭಿಪ್ರಾಯ ಇರತಕ್ಕಂಥದ್ದೊಂದೇ, ವರ್ಷದ 365 ದಿವಸ ನಾಡಿನ ಹಬ್ಬ ಆಗಬೇಕು, ಇದು ಕನ್ನಡಕದ ಹಬ್ಬ ಆಗಬೇಕು, ಕರ್ನಾಟಕದ ಪ್ರತಿ ಕ್ಷಣವೂ ಸಹಿತ ತಾಯಿ ಭುವನೇಶ್ವರಿಯನ್ನು ಆರಾಧನೆ ಮಾಡಬೇಕು ಅಂತ. ತಾಯಿ ಭುವನೇಶ್ವರಿಯ ಈ ಒಂದು ರಾಜ್ಯೋತ್ಸವದ ಕಲರವವನ್ನು ಎಲ್ಲರಿಗೂ ಸಹಿತ ಮತ್ತೊಮ್ಮೆ ನಾನು ಶುಭಾಶಯಗಳನ್ನು ಕೋರ್ತಾ, ಇಂತಹ ಹಬ್ಬ, ಇಂತಹ ಒಂದು ವಿಶೇಷತೆ ನಾಡಿನಾದ್ಯಂತ ಪ್ರತಿಯೊಂದು ಭಾಗಗಳಲ್ಲೂ ನಡೀಲಿ, ಎಲ್ಲ ಕಡೆ ತಾಯಿ ಭುವನೇಶ್ವರಿ ಆರಾಧನೆ ಮಾಡುವಂಥದ್ದಾಗಲಿ, ಅತ್ಯದ್ಭುತವಾದಂತಹ ಕಾರ್ಯಕ್ರಮ ಇದು ರೂಪು ಬರಲಿ. ಒಳ್ಳೆಯದಾಗಲಿ, ಶುಭವಾಗಲಿ. ಆನಂದ್ ಗುರೂಜಿಯವರು ಬಂದು ನಮ್ಮ ಕನ್ನಡ ಬಗ್ಗೆ ಎಷ್ಟು ಗೌರವಿತವಾಗಿ ಬಂದು ನಮ್ಗೆ ಸಹಕರಿಸವ್ರೆ, ಅದು ಭಾಳ ಸಂತೋಷ. ಆನಂದ್ ಗುರೂಜಿ ಪ್ರತಿ ವರ್ಷವೂ ಬಂದು ನಮಗೆ ಸಹಕಾರ ಕೊಡ್ತಾ ಇದ್ದಾರೆ. ಈ ನಮ್ಮ ಜಯನಗರದಲ್ಲಿ ನಡೆಯುವಂಥ ಕನ್ನಡ ಕಾರ್ಯಕ್ರಮಗಳಲ್ಲಿ ಆನಂದ್ ಗುರೂಜಿ ಮೊದಲಿರ್ತಾರೆ. ಮತ್ತು ರಾಜ್ಯದಲ್ಲಿ ನೆಲ ಜಲ ಭಾಷೆಗೆ ಅನ್ಯಾಯ ಆದಾಗ ಅದ್ರ ಬಗ್ಗೆ ಮೊದಲು ಹೋರಾಟಕ್ಕೆ ಮುಂದೆ ನಿಂತ್ಕೊಳ್ತಾರೆ ಆನಂದ್ ಗುರೂಜಿಯವರು. ಅವ್ರಿಗಿರೋಂಥ ಕನ್ನಡ ಕಳಕಳಿಗೆ ನಮ್ಮ ಅನಂತ ಧನ್ಯವಾದಗಳು. ಆನಂದ್ ಗುರೂಜಿಯವರಿಗೆ ಕನ್ನಡದ ಅಭಿಮಾನ, ಕನ್ನಡದ ಮೇಲಿರ್ತಕ್ಕಂಥ ಕಳಕಳಿಗೆ ನಮ್ಮ ಭಾಳ ಧನ್ಯವಾದಗಳು ಅವರಿಗೆ, ಆನಂದ್ ಗುರೂಜಿಯವರಿಗೆ. ಜಾತ್ರೆಯಲ್ಲಿ ಭಾವಯಾತ್ರೆಯಲ್ಲಿ ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ. ಜೀವಜಾತ್ರೆಯಲ್ಲಿ ಭಾವಯಾತ್ರೆಯಲ್ಲಿ ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ. ಕಷ್ಟ ನಷ್ಟಗಳ ಮನದ ತುಮುಲಗಳ, ಕಷ್ಟ ನಷ್ಟಗಳ ಮನದ ತುಮುಲಗಳ ಬಗೆಹರಿಸುವ ಮುನಿಯೇ ನಿನಗಿದು ನಮನ 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 ನಮನ.
ಒರೆಸುವ ನೀತ. ಕಲಿಯುಗದೊಳು ಇವ ಋಷಿ ಮುನಿಗಳ ಸಂಕೇತ. ನೊಂದವರ ಕಣ್ಣೀರು ಒರೆಸುವ ನೀತ. ಕಲಿಯುಗದೊಳು ಇವ ಋಷಿ ಮುನಿಗಳ ಸಂಕೇತ. ಪಾದವ ನೀಡಲು ಪಾಪನಾಶವು, ಅಭಯವ ನೀಡಲು ಆನೆಯ ಬಲವು. ಪಾದವ ನೀಡಲು ಪಾಪನಾಶವು, ಅಭಯವ ನೀಡಲು ಆನೆಯ ಬಲವು. ಮಹರ್ಷಿಯೇ ನಿನಗಿದು ನಮನ 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 ನಮನ. ಜೀವಜಾತ್ರೆಯಲ್ಲಿ ಭಾವಯಾತ್ರೆಯಲ್ಲಿ ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ. ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ. ದೇವತೆಯ ಸ್ತುತಿಸುವ ನೀತ ವೇದ ಪ್ರಖ್ಯಾತ. ಭಕ್ತರ ಗಣವ ಆಶಿಸಿ ಪೊರೆದಿಹ ಮಹರ್ಷಿ ಈತ. ದೇವಾನುದೇವತೆಯ ಸ್ತುತಿಸುವ ನೀತ ವೇದ ಪ್ರಖ್ಯಾತ. ಭಕ್ತರ ಗಣವ ಆಶಿಸಿ ಪೊರೆದಿಹ ಮಹರ್ಷಿ ಈತ. ಶಿಷ್ಟರ ರಕ್ಷಿಸಿ ದುಷ್ಟರ ಶಿಕ್ಷಿಸಿ ಪಾವನಗೊಳಿಸುವ ತಪಸ್ವಿ ಈತ. ಶಿಷ್ಟರ ರಕ್ಷಿಸಿ ದುಷ್ಟರ ಶಿಕ್ಷಿಸಿ ಪಾವನಗೊಳಿಸುವ ತಪಸ್ವಿ ಈತ. ಮಹರ್ಷಿಯೇ ನಿನಗಿದು ನಮನ 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 ನಮನ. ಜೀವಜಾತ್ರೆಯಲ್ಲಿ ಭಾವಯಾತ್ರೆಯಲ್ಲಿ ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ. ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ. ದೇವ ಕಾವ್ಯಶಾಸ್ತ್ರ ಪರಿಣೀತ. ರಾಜರಾಜೇಶ್ವರಿ ದೇವಿಯ ಪ್ರಿಯ ಸಂಜಾತ. ಭಕ್ತರ ದೇವ ಕಾವ್ಯಶಾಸ್ತ್ರ ಪರಿಣೀತ. ರಾಜರಾಜೇಶ್ವರಿ ದೇವಿಯ ಪ್ರಿಯ ಸಂಜಾತ. ಭಾರತ ಬೆಳಗಲು ಹಚ್ಚಿದ ಜ್ಯೋತಿ ನಿರಂತರ ಇರಲಿ ಇವರ ಪ್ರತೀತಿ. ಭಾರತ ಬೆಳಗಲು ಹಚ್ಚಿದ ಜ್ಯೋತಿ ನಿರಂತರ ಇರಲಿ ಇವರ ಪ್ರತೀತಿ. ಮಹರ್ಷಿಯೇ ನಿನಗಿದು ನಮನ. ಈ ಒಂದು ಕಾರ್ಯಕ್ರಮಕ್ಕೆ ಪರಮ ಪೂಜ್ಯರಂತ ಶ್ರೀ ಶ್ರೀ ಡಾಕ್ಟರ್ ಆನಂದ್ ಗುರೂಜಿಯವರು ಬಂದಿದ್ದಾರೆ. ನಿಜವಾಗ್ಲೂ ಈ ಒಂದು ಕಾರ್ಯಕ್ರಮ ತುಂಬ ಅದ್ಭುತವಾಗಿ ಕನ್ನಡದ ಹಬ್ಬನ ಒಂದು ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡಿದ್ದಾರೆ ಗುರೂಜಿಯವರು. ಇವತ್ತು ಇಡೀ ನಮ್ಮ ಜೈನರ 4th ಬ್ಲಾಕಲ್ಲಿ ಈ ಒಂದು ಕಾರ್ಯಕ್ರಮ ಬಂದು ಇಲ್ಲಿರ್ತಕ್ಕಂಥ ಎಲ್ಲ ಕನ್ನಡದ ಹಬ್ಬದ ಜೊತೆಗೆ ಪಾಲ್ಗೊಂಡು ಇವತ್ತು ಕನ್ನಡ ರಾಜ್ಯೋತ್ಸವದ ಕೊಂಡಾಡ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಎಲ್ಲ ಕನ್ನಡಿಗರು ನಾವು ಕನ್ನಡ ರಾಜ್ಯೋತ್ಸವ ಹಬ್ಬವನ್ನು ವರ್ಷದ 365 ದಿವಸ ಮಾಡಬೇಕು. ಮತ್ತು ನಮ್ಮ ಪುನೀತ್ ರಾಜ್ಕುಮಾರ್ ಅವರ ಸಹೋದರಿ ಅಕ್ಕವ್ರು ಬಂದಿದ್ದಾರೆ ನೋಡಿ. ಇಂಥ ಒಂದು ಪುಣ್ಯ ಸ್ಥಳಕ್ಕೆ, ಇಂಥ ಒಂದು ಪುಣ್ಯ ಕಾರ್ಯಕ್ರಮಕ್ಕೆ, ಕನ್ನಡದ ಹಬ್ಬಕ್ಕೆ ಅಕ್ಕವ್ರು ಬಂದಿರೋದು ನಮಗೆ ನಿಜವೂ ತುಂಬ ಖುಷಿ ಆಗ್ತದೆ. ಯಾಕಂದರೆ ಇವ್ರ ಜೊತೆಲಿ ನಾವು ನಿಂತಿರೋ ಬಹುಶಃ ನಾನು ನಮ್ಮ ಪುನೀತ್ ಅಣ್ಣವ್ರ ಜೊತೆಲಿ ಇರ್ತಾರೆ, ನಮಗೆ ಆ ಒಂದು ಭಾವನೆ ಫೀಲ್ ಆಗ್ತಿದೆ. ಈ ಅದ್ದೂರಿ ಕಾರ್ಯಕ್ರಮನ ಮಾಡ್ತಾ ಇದ್ದೀರಾ. ತುಂಬ ವಿಶೇಷವಾಗಿ ಕನ್ನಡದ ಬಗ್ಗೆ ನಿಮಗೆ ಇರ್ತಕ್ಕಂಥ ಕಾಳಜಿಗೆ ನಿಜವಾಗಿ ನಾವು ಭಾರಿ ಖುಷಿ ಆಗ್ತಾಯಿದೆ ನನಗೆ. ಇಂಥ ಒಂದು ಕಾರ್ಯಕ್ರಮಗಳನ್ನು ನೀವು ಹೆಚ್ಚಿನ ರೀತಿಯಲ್ಲಿ ಮಾಡಿ ಪುನೀತ್ ರಾಜ್ಕುಮಾರ್ ಮಾಡಿದಂಥ ಸೇವೆನ ನೀವೆಲ್ಲ ಸ್ಮರಿಸ್ಕೊಂಡು ಅದೇ ರೀತಿಯಲ್ಲಿ ನೀವು ಆ ದಾರಿಯಲ್ಲಿ ಹಿಡ್ಕೊಂಡು ಎಲ್ಲರಿಗೂ ಒಂದು ಸಹಾಯ ಹಸ್ತ ನೀಡೋಂಥ ಒಂದು ಕೆಲಸಗಳನ್ನ ಮಾಡ್ತಾಯಿದ್ದೀರಾ. ತುಂಬ ಖುಷಿ ಆಗ್ತಾಯಿದೆ. ಈಗ ತಾನೇ ಈ ಜಾಗಕ್ಕೆ ನಮ್ಮ ಆನಂದ್ ಗುರೂಜಿಯವರು ಕೂಡ ಬಂದು ಅವರು ಕೂಡ ಈ ಜಾಗದಲ್ಲಿ ನಿಂತು
ಈ ಒಂದು ಸಮಾರಂಭದಲ್ಲಿ ಭಾಗವಹಿಸಿ ಹೋಗಿದ್ದಾರೆ. ನಿಜವಾಗಿ ತುಂಬ ಖುಷಿ ಆಗ್ತಾಯಿದೆ. ಆ ಗುರುಗಳ ಆಶೀರ್ವಾದ, ರಾಜರೇಶ ಆಶೀರ್ವಾದ ಎಲ್ಲರಿಗೂ ಈ ಸಮರ ಸೇನೆಯ ಪ್ರತಿಯೊಬ್ಬರಿಗೂ ಸಿಕ್ಕಲಿ. ಕನ್ನಡನ ಉಳಿಸೋಣ, ಬೆಳೆಸೋಣ.